ನಾವು ಶ್ರೀ ದೇವಿ ಮಹಾತ್ಮೆಯ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಮೊದಲನೇ ಅಧ್ಯಾಯದ ಪ್ರಾರಂಭ ಆಗಿತ್ತು. ಇದರಲ್ಲಿ ನಾವು ಏನು ತಿಳ್ಕೊಂಡೆವಂದರೆ, ಶೌನಕ ಋಷಿಗಳ ಆಶ್ರಮದಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಮಹರ್ಷಿಗಳು ಬಂದಿರ್ತಾರೆ. ಸೂತ ಮಹರ್ಷಿಗಳಿಂದ ಈ ದೇವಿ ಪುರಾಣ ಹೊರಗಡೆ ಬರುತ್ತೆ. ಮುಂಚೆ ನಂದೀಶ್ವರನಿಗೆ ಸಾಕ್ಷಾತ್ ಈಶ್ವರನಾದ ಶಿವ ಪರಮಾತ್ಮನೇ ಈ ಕಥೆಯನ್ನು ಹೇಳಿರ್ತಾನೆ. ಅದೇ ಕಥೆಯನ್ನು ಈಗ ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳಿಗೆ ಆ ದೇವಿ ಪುರಾಣವನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಫಸ್ಟು ಶಿವಪುರಾಣದಲ್ಲಿ ಆ ಶಿವಪುರಿಯ ಬಗ್ಗೆ ವರ್ಣನೆ ಬರುತ್ತೆ. ಶಿವಪುರದ ವಿಶೇಷ ಚಂದ್ರಕಾಂತ ಶಿಲೆಗಳಿಂದ ಮೇಲಾದ ಪರ್ವತ ಸಮೂಹ, ಅರ್ಧ ಬಂಡೆಗಲ್ಲು, ತೊಪ್ಪಲುಗಳಿಂದ ಮುಚ್ಚಿರುವ ಸರೋವರ, ಅದರಿಂದ ಸೋರುವ ನೀರಿನ ಹೊರತೆ, ಹುಲ್ಲು, ಕೆಸರು, ಹಾನ್ಸೆ ಮೊದಲಾದವುಗಳಿಂದ ಬೆಳ್ಳಿಯ ಪರ್ವತವು ಶೋಭಿಸುವುದು ಅಂದ್ಬಿಟ್ಟು. ಶಿವಪುರ ಹೆಂಗಿರುತ್ತಂದರೆ ಚಂದ್ರಕಾಂತದ ಶಿಲೆಗಳಿಂದ, ಚಂದ್ರನಂತೆ ವೈಟಿಗೆ ಕಾಣೋ ಅಂಥ ಒಂದು ಶಿಲೆಗಳೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳಿರ್ತಾರೆ. ಮೇಲಾದ ಪರ್ವತ ಸಮೂಹ, ಅರ್ಧ ಬಂಡೆಗಲ್ಲು, ಅದರಲ್ಲಿ ಅರ್ಧ ಬೆಟ್ಟದಲ್ಲಿ ಅರ್ಧ ಬಂಡೆಗಲ್ಲೇ ಇರುತ್ತೆ. ಅರ್ಧ ಬಂಡೆಗಲ್ಲಿರುವಂಥ ಬೆಟ್ಟಗಳು ನೋಡೋಕ್ಕೆ ಚೆನ್ನಾಗಿರ್ತವೆ. ತೊಪ್ಪಲುಗಳಿಂದ ಮುಚ್ಚಿರುವ ಸರೋವರ ಅಂದರೆ ಪಾಚಿ ಅಂಥದ್ದು ಇರುತ್ತಲ್ಲ, ಅದರಿಂದ ಮುಚ್ಚಿರುವಂಥ ಸರೋವರಗಳು. ಮತ್ತು ಅದರಿಂದ ಸೋರುವ ನೀರು, ಊಟ ಅಂತಾರಲ್ಲ, ಊಟ ನೀರು, ಮೇಲ್ಗಡೆ ಬೆಟ್ಟದೆಲ್ಲ ನೀರು ಸೋರಿದ್ರೆ ಕೆಳಗಡೆಯಿಂದ ಊಟದಿಂದ ಸ್ವಲ್ಪ ಬರ್ತಾ ಇರುತ್ತೆ. ಆ ನೀರು ತುಂಬ ಪ್ಯೂರಾಗಿರುತ್ತೆ. ಅದು ಎಲ್ಲ ಮಿನರಲ್ಸಿಂದ ರಿಚ್ ಇರುತ್ತೆ. ಕಾಡಲ್ಲೆಲ್ಲ ಅಂಥದ್ದು ಜೋಕು ನೀರು ಅಂತಾರೆ, ಎಲ್ಲೋ ಒಂದು ಕಡೆ ಕಾಡಿಂದ ಒಂದು ರಂಧ್ರದಿಂದ ಬರ್ತಾ ಇರ್ತವೆ. ಹಿಮಾಲಯದಲ್ಲಾದರೆ ಎಲ್ಲ ಸೈಡಿಗೆ ಸೋರ್ತಾ ಇರ್ತವೆ ಬೆಟ್ಟ, ಆ ಥರ. ಮತ್ತು ಹುಲ್ಲು, ಕೆಸರು, ಹಾನ್ಸೆ ಅಂತ ಇವೆಲ್ಲ ಏನು ಅಲ್ಲಿ ಬೆಟ್ಟದಲ್ಲಿ ಈ ಥರ ವರ್ಣನೆ ಕೊಡ್ತಾರೆ. ಅವು ನಮ್ಮ ಶರೀರದಲ್ಲಿ ಹೇಗೆ ನಾವು ಅರ್ಥ ಮಾಡ್ಕೋಬೇಕಂತ ಕೆಳಗಡೆ ಹೇಳ್ತಾರೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ದೇವಿ ಪುರಾಣದೊಳಗಿನ ವಿಷಯಗಳೆಲ್ಲ ಸೂಕ್ಷ್ಮ ರೂಪದಿಂದ ದೇಹಕ್ಕೆ ಸಂಬಂಧಿಸಲ್ಪಟ್ಟಿವೆ ಎಂಬುದನ್ನು ಲಕ್ಷ್ಯದಲ್ಲಿರತಕ್ಕದ್ದು. ಅದನ್ನು ನಾವು ಮರಿಬಾರ್ದು. ನಮ್ಮ ಶರೀರದಲ್ಲಿ ಹೊರಗಡೆ ಹೇಳೋ ವರ್ಣನೆ ಎಲ್ಲ ನಮ್ಮ ಶರೀರದಲ್ಲೇ ಇರುತ್ತೆ ಅಂತ. ಶಿವಪುರ ಅಂದರೆ ಇವು 25 ತತ್ವಗಳಿಂದ ನಿರ್ಮಿತವಾದ ಸ್ಥೂಲ ದೇಹ. ಈ ಸ್ಥೂಲ ಶರೀರನೇ ಶಿವಪುರ ಅಂದ್ಬಿಟ್ಟು. ಆ ಸ್ಥೂಲ ದೇಹವು ಅದನ್ನೇ ರಜತಾದ್ರಿ ಅಂದರೆ ಸತ್ವಗುಣವನ್ನು ರಜತಾದ್ರಿ ಅಂತಾರೆ. ಶಶಿಯ ಕಾಂತದ ಶಿಲೆ ಅಂದರೆ ಚಂದ್ರನಂತೆ ಮೆರುಗುವಂಥ ಶಿಲೆ, ಅರೆಬಂಡೆಗಳು, ಇವೆಲ್ಲ ಏನು ಸಣ್ಣ ದೊಡ್ಡ ಅಂದರೆ ಇವೆಲ್ಲ ಏನು ಅಂದರೆ ನಮ್ಮ ಮೈಯ ಒಳಗಡೆ ಇರುವಂಥ ಬೋನ್ಸ್, ಹಡ್ಡಿ, ಮೂಳೆಗಳು ಅವು ಹಂಗೆ ಇರುತ್ತಲ್ಲ, ವೈಟ್ ಕಾಣಿಸುತ್ತೆ ಅವು. ಮತ್ತು ಮುಸುಕಿರುವ ತೊಪ್ಪಳು ಅಂದರೆ ಮುಚ್ಚಿದ ಚರ್ಮ. ಇನ್ನು ಲಿಕ್ವಿಡ್ ಎಲ್ಲ ನಮ್ಮ ಶರೀರದಲ್ಲಿ 25% ಫಿಸಿಕಲ್ಲು ಪೃಥ್ವಿ ತತ್ವ ಇರುತ್ತೆ, 75% ನೀರೇ ಇರುತ್ತೆ ನಮ್ಮ ಶರೀರದಲ್ಲಿ. ಫುಲ್ ಲಿಕ್ವಿಡೇ ಇರುತ್ತೆ. ಅದಕ್ಕೆ ಆ ಮೂಳೆ ಅದು ಇದು ಅಂದರೆ ಅದೇ ಸ್ವಲ್ಪ ಸಾಲಿಡ್ ಥರ ಇದೆ. ಮಿಕ್ಕಿದ್ದೆಲ್ಲ ಕೂಡ ಮಾಂಸ ಇವೆಲ್ಲ ಕೂಡ ಎಲ್ಲ ನೀರಿನ ಐಟಮ್. ಇದೆಲ್ಲ ಹೊರಗಡೆ ಬಿಟ್ಬಿಟ್ರೆ ಎಲ್ಲ ನೀರಿನ ಅಂಶ ಎಲ್ಲ ಹೊಟ್ಟೋಗ್ಬಿಟ್ರೆ 25% 30% ಉಳಿಯುತ್ತೆ ಶರೀರ. ಅದೇ ಥರ ನಮ್ಮ ಪೃಥ್ವಿಯಲ್ಲಿ ಕೂಡ ಅಷ್ಟೇ. ಪೃಥ್ವಿನಲ್ಲಿ 75% ನೀರಿರುತ್ತೆ, 25% ಪೃಥ್ವಿ ಇರುತ್ತೆ ಭೂಗೋಳದಲ್ಲಿ. ಆ ಭೂಗೋಳದಲ್ಲಿ ಹೆಂಗಿರುತ್ತೆ ನಮ್ಮ ಶರೀರದಲ್ಲಿ ಕೂಡ ಹಂಗೆ ಇರುತ್ತೆ. ಮತ್ತು ಅಷ್ಟೊಂದೆಲ್ಲ ಲಿಕ್ವಿಡನ್ನು ಯಾವುದೋ ಒಂದು ಪೊರೆ ಇಲ್ಲ ಅಂದರೆ ಅದೆಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತವೆ. ಅದನ್ನು ಇಟ್ಕೊಂಡಿರೋದಕ್ಕೆ ನಮ್ಮ ಮೇಲ್ಗಡೆ ಚರ್ಮ, ಅಲ್ಲಿ ಸರೋವರನ ಪಾಚಿಯಿಂದ ಮುಚ್ಚಲ್ಪಟ್ಟಿದೆ. ಇಲ್ಲಿ ಒಳಗಡೆ ವಾಟರ್ ಲಿಕ್ವಿಡ್ ಕಂಟೆಂಟ್ ನಮ್ಮ ಸ್ಥೂಲ ಶರೀರದಲ್ಲಿ ಏನೆಲ್ಲ ಇದೆಯೋ ಅದನ್ನು ಈ ಚರ್ಮದಿಂದ ಮುಚ್ಚಲ್ಪಟ್ಟಿದೆ. ಕೊಳ ಬರುತ್ತೆ. ಕೊಳ ಅಂದರೆ 2 ಶರೀರಗಳ ಸಂಧಿ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಇವೆರಡು ಸಂಧಿ ಆಗುತ್ತೆ. ಈಗ ಜಾಗೃತ ಅವಸ್ಥೆಯಲ್ಲಿ ಇರ್ತೀವಿ. ಜಾಗೃತ ಅವಸ್ಥೆಯಲ್ಲಿಂದ ಸ್ವಪ್ನಾವಸ್ಥೆಗೆ ಹೋಗುವ ಮಧ್ಯದಲ್ಲಿ ಸಂಧಿ ಕಾಲ ಬರುತ್ತೆ. ಅಂಥ ಸಂಧಿ ಕಾಲದಲ್ಲೇ ನಾವು ವೇದಾಂತ ಚಿಂತನೆ ಹೆಚ್ಚು ಮಾಡಬೇಕಂದ್ಬಿಟ್ಟು ರಮಣ ಮಹರ್ಷಿ ಹತ್ರ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಕೂತ ಹಾಸಿಗೆಯಲ್ಲಿ ವಿಚಾರ ಮಾಡಿ ಜಾಗೃತ ಅವಸ್ಥೆ ಏನು, ಸುಷುಪ್ತಿ ಅವಸ್ಥೆ ಏನು ಅಂತ ವೇದಾಂತ ವಿಚಾರ ಮಾಡಿದ್ರೆ ಆ ಸಂಧಿ ಕಾಲದಲ್ಲಿ ಕರೆಕ್ಟಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಇದು ಮಿಥ್ಯ, ಅದು ಮಿಥ್ಯ ಅಂತ. ಸ್ವಪ್ನವೂ ಮಿಥ್ಯ ಅಂತ ಗೊತ್ತಾಗುತ್ತೆ, ಜಾಗೃತ ಅವಸ್ಥೆನೂ ಮಿಥ್ಯ ಅಂತ ಗೊತ್ತಾಗುತ್ತೆ.
ಅಂಥ ಎರಡು ಶರೀರಗಳ ಮಧ್ಯೆಯಲ್ಲಿರೋದು ಅದೇ ಸಂಧಿಯನ್ನು ಕೊಳೆ ಅಂತಾರೆ. ನೀರೂಟೆ ಅಂದರೆ ಅಲ್ಲಿ ನೀರು ಊರಿ ಬರ್ತಾ ಇರುತ್ತಲ್ಲ ಭೂಮಿಯಲ್ಲಿ ಊಟ ಬಂದಂಗೆ. ಇದು ಮತ್ತು ಈ ಶರೀರದಲ್ಲಿ ಅದು ಯಾವ ಪಾರ್ಟ್ ಅಂದರೆ ನಮ್ಮ ಮಾಡುವ ಮೂತ್ರ ಮತ್ತು ಬೆವರು ಕೂಡ ನಮ್ಮ ಶರೀರದಿಂದ ಹೊರಗಡೆ ಊರಿ ಬಂದಂಗೆ ಬರ್ತಾ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಹೆಚ್ಚು ಕಾಣಿಸ್ತಾ ಇರುತ್ತೆ ಆ ಥರ. ಮತ್ತು ತೃಣ ಅಲ್ಲಿ ಹುಲ್ಲು ಎಲ್ಲ ಬೆಟ್ಟದಲ್ಲಿ ಇತ್ತಲ್ಲ ಅಂತಾನೆ. ನಮ್ಮ ಈ ಶರೀರದಲ್ಲಿ ತೃಣ ಅಂದರೆ ಈ ರೋಮ, ಈ ಕೇಶಗಳು, ತಲೆಯಲ್ಲಿರೋ ಕೂದಲಾಗಲಿ ಮೈ ಮೇಲಿರೋ ಕೂದಲಾಗಲಿ ಇವೆಲ್ಲ ಕೂಡ ಹುಳ್ಳಿದ್ದಂಗೆ. ಇನ್ನು ಕೆಸರು ಅಂದರೆ ಅಲ್ಲಿ ಕೆಸರು ಎಲ್ಲ ಇತ್ತು ಬೆಟ್ಟದಲ್ಲಿ. ನಮ್ಮ ಶರೀರದಲ್ಲಿ ಕೆಸರು ಅಂದರೆ ಶ್ಲೇಷ್ಮ ಅಂತ, ಒಂದು ವೈಟು ಮ್ಯೂಕಸ್ ಗೊಣ್ಣೆ ಥರ ಇರುತ್ತೆ. ಅದು ಪ್ರತಿಯೊಂದು ಭಾಗದಲ್ಲಿ ಇರುತ್ತೆ, ಹೊಟ್ಟೆಯಲ್ಲೂ ಇರುತ್ತೆ. ಅದನ್ನು ಶ್ಲೇಷ್ಮ ಅಂತಾರೆ, ಮ್ಯೂಕಸ್ ಅಂತಾರೆ ಅದನ್ನು ಮುಖ್ಯವಾಗಿ. ಎಲ್ಲ ಶ್ಲೇಷ್ಮ ಅನ್ನೋದು ಅದರಿಂದನೇ, ಅದು ಹೆಚ್ಚು ಕಡಿಮೆ ಆದಾಗಲೇ ಕಫವಾತ ಪಿತ್ತಗಳು ಇವೆಲ್ಲ ಕೂಡ ಮಿಸ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದು ಆ ಅಂಶ. ಮತ್ತು ಹಾಂಸೆ ಅಂದರೆ ಮಜ್ಜೆ, ಬೋನ್ ಮ್ಯಾರು, ಮೂಳೆಗಳ ಒಳಗಡೆ ಒಂದು ರಸ ಇದ್ದಂಗಿರುತ್ತೆ. ಅದು ಪೂನುಗ ಅಂತಾರೆ ಅನಿಸುತ್ತೆ. ಅದನ್ನು ಮಜ್ಜೆ ಅಂತಾರೆ ಹಾಂಸೆ ಅಂದರೆ. ಮತ್ತು ಅದನ್ನೇ ಶಿವಪುರದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಫಸ್ಟು ಹೊಗಳು ಬೇಕಲ್ಲ ಈ ಶರೀರನ, ಮತ್ತೆ ವೈರಾಗ್ಯ ಸಲುವಾಗಿ ಇದನ್ನು ನಿಂದೆ ಮಾಡಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಹೊಗಳು ಬೇಕಲ್ಲ, ಯಾಕಂದರೆ ಇದೇ ಸಾಧನೆಗೆ ಅನುಕೂಲವಾದಂಥದ್ದು. ಹಬ್ಬಬ್ಬ ಶಿವಪುರದ ಆಶ್ರಮದ ಸುಂದರತ್ವವನ್ನು ಏನು ಹೇಳುವುದು. ಕಾಡಾನೆ, ಕಾಡುಕೋಣ, ಕಾಡಾಕಳಿನ ಸಮೂಹ, ಜ್ಞಾನಿಗಳಿರುವ ಆಶ್ರಮ, ಬ್ರಹ್ಮಧ್ಯಾನ ಮಾಡುವ ಋಷಿ ಸಮೂಹ, ಸ್ನಾನ, ಮೌನ, ಜಪ ಇವುಗಳಿಂದ ರಜತಾದ್ರಿ ಶೋಭಿಸುತ್ತಿತ್ತು. ಆ ರಜತಾದ್ರಿ ಬೆಟ್ಟ ಸಿಕ್ಕಾಪಟ್ಟೆ ಅದ್ಭುತವಾಗಿ ಶೋಭಿಸ್ತಾ ಇತ್ತಂತೆ. ಅದರಲ್ಲಿ ಕಾಡಾನೆ ಇದೆ. ಕಾಡಾನೆ ಅಂದರೆ ಮರು, ಕ್ರಮವಾಗಿ ನಮ್ಮಲ್ಲಿ ನಾವು ಯಾರು ಅನ್ನೋ ಸ್ವರೂಪನ ಮರ್ತೋಗ್ಬಿಡ್ತೀವಲ್ಲ, ಅದು ಕಾಡಾನೆಯ ಸ್ವಭಾವ. ಈಗ ಎಮ್ಮೆದು ಮರಿ ಹುಟ್ಟುತ್ತಲ್ಲ, ಎಮ್ಮೆ ಮರಿ ಹುಟ್ಟಿದ ತಕ್ಷಣ ಒಂದು 4-5 ಎಮ್ಮೆಗಳು ಮಧ್ಯದಲ್ಲಿ ಬಿಟ್ಟುಬಿಟ್ರೆ ತನ್ನ ತಾಯಿ ಯಾರಂತೂ ಸರಿಯಾಗಿ ಅದಕ್ಕೆ ಹುಡ್ಕೋದಕ್ಕೆ ಬರೋದಿಲ್ಲ. ಅದೇ ಹಸು, ಆ ದೇಸಿ ಹಸುವಿನ ಆಕಳು, ನೀನು 10,000 ಹಸುಗಳ ಮಧ್ಯದಲ್ಲಿ ಬಿಡು, ಅದು ಕರೆಕ್ಟಾಗಿ ಅದರ ತಾಯಿ ಹತ್ರಗೆ ಹೋಗುತ್ತೆ. ಅದು ಹುಲ್ಲು ಚುರುಕ್ತಾನೆ ಇರುತ್ತೆ ಅದು. ಆದ್ದರಿಂದ ಕಾಡಾನೆ ಇವೆಲ್ಲ ಕೂಡ ಎಲ್ಲ ಅಲ್ಲಿ ಮರು ಗುಣಕ್ಕೆ ಇದೆಲ್ಲ ಇಲ್ಲಿ ಹೇಳ್ತಾಯಿದ್ದಾರೆ. ಮತ್ತು ಕಾಡಾನೆ ಬಂದುಬಿಟ್ಟು ಕಾಡುಕೋಣ ಬಂದುಬಿಟ್ಟು ಮರುವಿಗೆ. ಅದು ಕಾಡಾನೆ ಬಂದುಬಿಟ್ಟು ಮದ, ನಮ್ಮಲ್ಲಿ ಅಹಂಕಾರ ಇರುತ್ತಲ್ಲ, ಕಾಡಾನೆ ಆ ಮದಕ್ಕೆ ಸಮಾನ. ಮತ್ತು ಕಾಡುಕೋಣ ಬಂದುಬಿಟ್ಟಿದ್ದು ಮರುವಿಗೆ. ಮತ್ತು ಕಾಡಾಕಳಿನ ಸಮೂಹ ಅಂದರೆ ಅದು ಮದಗಳಲ್ಲಿ 8 ಪ್ರಕಾರ ಇರುತ್ತೆ. 8 ಪ್ರಕಾರದ ಮದಗಳು. ಆ ಕಾಡು ಆಕಳಂದ್ರೆಗನ ಕಾಡಲ್ಲೂ ಕೂಡ ಸುಮಾರು ಹಸುಗಳಿರ್ತವೆ. ಶ್ರೀಶೈಲದ ಕಾಡಲ್ಲೂ ಕೂಡ ಕಾಡು ಹಸುಗಳಿರ್ತವೆ. ಅದನ್ನು ಯಾವಾಗಲೂ ಚಂಚರು ಯಾರು ಸ್ವಲ್ಪ ಸಾಕ್ಕೋಬೇಕಂತ ಪ್ರಯತ್ನ ಮಾಡಿರ್ತಾರೆ, ಅವರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಕೆಲವೊಂದು ಹಸುಗಳು ಅವು ಸಪ್ರೇಟಾಗಿ ಅದರದ್ದೇ ಒಂದು ಗ್ಯಾಂಗ್ ಇರುತ್ತೆ ಕಾಡಲ್ಲಿ. ಆ ಥರ ಹಸುಗಳ ಸಮೂಹ ಕೂಡ ಇರ್ತದೆ. ಮತ್ತು ಇಲ್ಲಿ ಜ್ಞಾನಿಗಳಿರುವ ಆಶ್ರಮ ಅಂದರೆ ಇಲ್ಲಿ ಆನಂದಮಯ ಕೋಶ. ನಮ್ಮ ಶರೀರದಲ್ಲಿ ಕೂಡ ಆನಂದಮಯ ಕೋಶ ವ್ಯಕ್ತ ಆಗುತ್ತೆ. ಯಾವಾಗಂದರೆ ಯಾವುದಾದ್ರೂ ನಮ್ಗೆ ಇಷ್ಟವಾದ ವಸ್ತು ನೆನಪಿಗೆ ಬಂದಾಗ ಒಂದು ಪ್ರಕಾರದ ಎಕ್ಸೈಟ್ಮೆಂಟು, ಉತ್ಸಾಹ ಬರುತ್ತೆ. ಅದು ಎದುರುಗಡೆ ಕಾಣಿಸಿದಾಗ ಇನ್ನೂ ಆ ಉತ್ಸಾಹ ಹೆಚ್ಚಾಗುತ್ತೆ. ಅದನ್ನು ನಾವು ಅನುಭವ ಮಾಡಿದಾಗ ಇನ್ನೂ ಆ ಎಕ್ಸೈಟ್ಮೆಂಟ್, ಉತ್ಸಾಹದ ಹೆಚ್ಚಾಗುತ್ತೆ. ಆವಾಗ ಆನಂದಮಯ ಕೋಶ ಆನಂದ ವ್ಯಕ್ತ ಆಗುತ್ತೆ ನಮಗಿಷ್ಟವಾದ ವಸ್ತು ನಮಗೆ ಸಿಕ್ಕಿದಾಗ. ಮತ್ತು ರಾತ್ರಿ ಹೊತ್ತು ಗಾಢ ನಿದ್ರೆಯಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ಆನಂದಮಯ ಕೋಶ ಇರುತ್ತೆ. ಆ ಆನಂದಮಯ ಕೋಶನೇ ಇಲ್ಲಿ ಜ್ಞಾನಿಗಳ ಆಶ್ರಮ ಅಂತ ಅಂದ್ಕೋಬೇಕು. ಮತ್ತು ಅಲ್ಲಿ ಬ್ರಹ್ಮಧ್ಯಾನ ಮಾಡುವ ಋಷಿ ಸಮೂಹ ಇದೇನೆಂದರೆ ಸುಮನಸ್ಸು. ನಮ್ಮದು ಶಾಸ್ತ್ರ ಮತ್ತು ಆಚಾರ್ಯಗಳಿಂದ ಸಂಸ್ಕೃತವಾದಂಥ ಮನಸ್ಸು. ಆ ಮನಸ್ಸೇ ಅಲ್ಲಿ ಬೆಟ್ಟದ ಮೇಲೆ ಬ್ರಹ್ಮಧ್ಯಾನ ಮಾಡುವ ಋಷಿಗಳ ಸಮೂಹ ಅಂದರೆ ನಮ್ಮ ಈ ಶರೀರದಲ್ಲಿ ಅಂಥ ಒಂದು ಒಳ್ಳೆಯ ಮನಸ್ಸು ಸಂಬಂಧ ಇಟ್ಕೋಬೇಕು. ಮತ್ತು ಅಲ್ಲಿ ಸ್ನಾನ, ಮೌನ, ಜಪ ಎಲ್ಲವೂ ಮಾಡ್ತಾ ಇರ್ತಾರಲ್ಲ ಋಷಿಗಳು. ಅಂದರೆ ಇಲ್ಲಿ ಸುಬುದ್ಧಿ, ಸುಚಿತ್ತ, ನಿರಹಂಕಾರ, ಅಂದರೆ ಅಹಂಕಾರವಿಲ್ಲದಿರ
ಒಳ್ಳೆ ಬುದ್ಧಿಯಿಂದ ಒಳ್ಳೆ ಅಂತಃಕರಣ ಶುದ್ಧಿಯಿಂದ ಇರೋವಂಥ ಬೆಟ್ಟ ಅಂದ್ಬಿಟ್ಟು. ಮತ್ತು ಇನ್ನೂ ಏನೇನಿದ್ದಾವೆ ಆ ಬೆಟ್ಟದಲ್ಲಿ ಅಂದರೆ ಬೆಕ್ಕು, ಇಲಿ, ಸಾರಂಗ, ಮುಂಗುಲಿಗಳು, ಹೋರಿನೋಳು, ಹೊಕ್ಕು, ಹೊರಗೆ ಬರುವ ಸರ್ಪ, ಉಡಗಳು, ಎಡಬಲದಲ್ಲಿ ತಿರುಗಾಡುವ ನರಿ, ಮೊಳ, ತೋಳಗಳು, ಹಟ್ಟಿಯಲ್ಲಿರುವ ಕರಡಿ, ಹಂದಿಗಳು, ಸೊಕ್ಕಿನಿಂದಿರುವ ಸಿಂಹ, ಶರಭ ಪಕ್ಷಿಗಳು, ಮುತ್ತುತ್ತಿರುವ ಅನೇಕ ಮೃಗಗಳಂತೆ ರಜತಾದ್ರಿ ಶೋಭಿಸುತ್ತಿತ್ತು. ಬೆಕ್ಕು ಇತ್ತಂತೆ ಅಲ್ಲಿ. ಬೆಕ್ಕು ಅಲ್ಲೇನೋ ಬೆಟ್ಟದ ಮೇಲೆ ಬೆಕ್ಕು. ನಮ್ಮ ಶರೀರದಲ್ಲಿ ಬೆಕ್ಕಂದರೆ ಏನು ಅಂದರೆ ಕ್ರಮವಾಗಿ ವಿಷಯಾಸಕ್ತವಾದಂಥ ಮನಸ್ಸು, ವಿಷಯಗಳ ಮೇಲೆ ಆಸಕ್ತಿ ಇರೋವಂಥ ಮನಸ್ಸು ಏನಿದೆಯೋ ಆ ಮನಸ್ಸೇ ಆ ಬೆಕ್ಕಿದ್ದಂಗೆ. ಮತ್ತು ಅಲ್ಲಿ ಇಲಿ ಇದೆ ಬೆಟ್ಟದಲ್ಲಿ. ಇಲಿ ಏನು ನಮ್ಮ ಶರೀರದಲ್ಲಿ ಇಲಿ ಏನಂದರೆ ಇಂದ್ರಿಯಗಳು ಅವು ಯಾವಾಗಲೂ ಹೊರಗಡೆ ಹೋಗ್ತಾ ಇರ್ತವೆ, ಅದು ಬೇಕು ಇದು ಬೇಕು ಅಂದ್ಬಿಟ್ಟು, ಅದಕ್ಕೆ ಇಲಿ ಇದ್ದಂಗೆ. ಅಲ್ಲಿ ಬೆಟ್ಟದ ಮೇಲೆ ಸಾರಂಗ, ಜಿಂಕೆ ಇದೆ. ಅಲ್ಲಿ ಜಿಂಕೆ ಇದ್ದರೆ ನಮ್ಮ ಶರೀರದಲ್ಲಿ ಜಿಂಕೆ ಏನು ಅಂದರೆ ಚಂಚಲ ಗುಣ, ಚಂಚಲವಾದಂಥ ಗುಣ. ಜಿಂಕೆಗಳು ಫುಲ್ ಚಂಚಲವಾಗಿರ್ತವೆ. ಆ ಕಡೆ ಅಲ್ಲೋಡೋದು ಇಲ್ಲೋಡೋದು, ಪ್ರತಿಯೊಂದು ಸೌಂಡಿಗೂ ಆ ಕಡೆ ಈ ಕಡೆ ನೋಡೋದು, ಚಂಚಲವಾಗಿರ್ತವೆ. ಆದ್ದರಿಂದ ನಮ್ಮದೊಂದು ಚಂಚಲವಾದಂಥ ಮನಸ್ಸು ಅಲ್ಲಿ ಸಾರಂಗಕ್ಕೆ ಸಮಾನ. ಮುಂಗುಳಿಗಳು, ಅಲ್ಲಿ ಮುಂಗುಸಿಗಳಿರ್ತವೆ. ಮುಂಗುಸಿಗಳಂದ್ರೆ ಇಲ್ಲಿ ವೈರಾಗ್ಯವಾದಂಥ ಮನಸ್ಸು. ಆವಾಗ ಅವರು ಒಂದ್ಸತಿ ವೈರಾಗ್ಯ ಬರ್ತಾ ಇರ್ತದೆ. ಸಂಸಾರದಲ್ಲಿ ಕಷ್ಟಗಳು ಬಂದಾಗ, ವಿಪತ್ತಿಗಳು ಬಂದಾಗ ಬೇಡಪ್ಪ ಈ ಜೀವನ ಅನ್ನಿಸ್ತಾ ಇರುತ್ತೆ. ಅಂಥದ್ದೊಂದು ಮನಸ್ಸಿರ್ತದೆ ಮುಂಗುಸಿಗಿದ್ದಂಗೆ. ಮತ್ತು ಹೋರಿನೋಳು, ಹೊಕ್ಕು, ಹೊರಗೆ ಬರುವ ಸರ್ಪ. ಅಲ್ಲಿ ಬೆಟ್ಟದಲ್ಲಿ ಸರ್ಪ ಕಾಣಿಸ್ತಾ ಇರುತ್ತೆ ರಜತಾದ್ರಿಯಲ್ಲಿ. ಮತ್ತು ನಮ್ಮ ಶರೀರದಲ್ಲಿ ಸರ್ಪ ಅಂದರೆ ಏನು ಅಂದರೆ ವಿಕಾರಮಯ ವಿಕಾರವನ್ನು ಹೊಂದುವಂಥ ಮನಸ್ಸು. ಏನೆಲ್ಲ ವಿಕಾರನ ಹೊಂದಿಬಿಡ್ತಾ ಇರುತ್ತೆ ಅದು ಆ ಮನಸ್ಸೇ ಹಾವಿದ್ದಂಗೆ. ಮತ್ತು ಅಲ್ಲಿ ಉಡಗಳಿದೆ. ಉಡುಮು ಅಂತಾರಲ್ಲ ತೆಲುಗಿನಲ್ಲಿ, ಉಡಗಳನ್ನು ಉಡುಮು ಅಂತಾರೆ. ಉಡುಮು ಅಂತ ತೆಲುಗಿನಲ್ಲಿ. ಅದನ್ನು ಅಲ್ಲಿ ಉಡ ಇದ್ದರೆ ನಮ್ಮ ಶರೀರದಲ್ಲಿ ಉಡ ಏನು ಅಂದರೆ ಸಂಕಲ್ಪಗಳು ಮಾಡುವಂಥ ಮನಸ್ಸು. ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೇನೋ ಸಂಕಲ್ಪಗಳು ಬರ್ತಾ ಇರ್ತಾವಲ್ಲ, ಅದೇ ಉಡ. ಮತ್ತು ಎಡಬಲದಲ್ಲಿ ತಿರುಗಾಡುವ ನರಿ. ಅಲ್ಲಿ ನರಿ, ಬೆಟ್ಟದ ಮೇಲೆ ನರಿ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ನರಿ ಏನಂದರೆ ಕಾಪಟ್ಯ ಮನಸ್ಸು, ಕಪಟವಾದಂಥ ಮನಸ್ಸು. ಏನೋ ಒಂದು ಯಾರಿಗೊಬ್ರಿಗೆ ಮೋಸ ಆದರೂ ಮಾಡಿಬಿಟ್ಟು ನನ್ನ ಕೆಲಸ ನಾನು ಮಾಡಿಸ್ಕೊಂಬಿಡ್ಬೇಕು ಅನ್ನೋ ಒಂದು ಕಪಟವಾದಂಥ ಒಂದು ಮನಸ್ಸಿರುತ್ತೆ. ಮತ್ತು ಬೆಟ್ಟದ ಮೇಲೆ ಮೊಳ ಇರುತ್ತೆ, ಕುಂದಲಿ ಅಂತಾರಲ್ಲ ಮೊಳ ಇರುತ್ತೆ. ಇಲ್ಲಿ ವಿಶ್ವಜೀವ ಅಂದರೆ ಈ ಜಾಗೃತ ಅವಸ್ಥೆಯಲ್ಲಿ ಅಭಿಮಾನ, ನಾನು ಅಂತ ಅಭಿಮಾನ ಮಾಡುವ ಜೀವಸಾಕ್ಷಿ ವಿಶ್ವಜೀವ ಆಗಿರ್ತಾನೆ. ಮತ್ತು ತೋಳಗಳು, ಅಲ್ಲಿ ಬೆಟ್ಟದ ಮೇಲೆ ತೋಳಗಳಿರ್ತವೆ. ಆ ತೋಳಗಳು ಅಲ್ಲಿ. ಮತ್ತು ನಮ್ಮ ಶರೀರದಲ್ಲಿ ತೋಳಗಳು ಯಾವುವು ಅಂದರೆ ಶಿವೋಹಂ ಎಂಬ ಅಹಂಕಾರ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜ್ಞಾನಾಭಾಸೇನ ಸಂತುಷ್ಟ ಅಂದ್ಬಿಟ್ಟು. ಶಿವೋಹಂ ಅಂದ್ಬಿಟ್ಟು ನಾವು ಎಲ್ಲಿ ಅನ್ಕೊತೀವಿ? ಅಹಂಕಾರದಲ್ಲಿ. ನಾನು ಸಚ್ಚಿದಾನಂದ ಸ್ವರೂಪ ಅಂತ ನಾವು ಅಹಂಕಾರದಲ್ಲಿ ಅನ್ಕೋತಾ ಇರ್ತೀವಿ. ಅದೇ ಅಡ್ಡ ಬರೋದು. ಅದನ್ನೆಲ್ಲ ಸ್ವಲ್ಪ ಪುಸ್ತಕ ಓದಿಬಿಟ್ಟು ನಾನು ಬ್ರಹ್ಮಜ್ಞಾನ ತಿಳ್ಕೊಂಬಿಟ್ಟಿದ್ದೀನಿ, ನಾನು ಬ್ರಹ್ಮಜ್ಞಾನಿ ಅಂದ್ಬಿಟ್ಟು ಅಹಂಕಾರ ಬರ್ತಾ ಇರುತ್ತೆ. ನೀನು ಅಹಂಕಾರದಲ್ಲಿ ನಾನು ಶಿವ ಅಹಂ ಅಂತಂದರೆ ನಿನಗಿನ್ನೂ ದುರಹಂಕಾರ ಹೆಚ್ಚಾಗುತ್ತೆ. ಮಿಕ್ಕಿದವ್ರಿಗಿಂತ ನೀನು ದೊಡ್ಡ ಶ್ರೇಷ್ಠ ಅನ್ನೋ ಫೀಲಿಂಗ್ ಬಂದುಬಿಡ್ತಾ ಇರುತ್ತೆ. ಅದು ಅಕ್ಕಪಕ್ಕದಲ್ಲಿರೋರಿಗೆ ಅಸಹ್ಯ ಅನ್ನಿಸ್ತಾ ಇರುತ್ತೆ ನೀನಲ್ಲಿರೋ ಜ್ಞಾನ. ಅದೇ ಆ ಜ್ಞಾನಾಭಾಸ ಅಲ್ಲಿ ತೋಳಗಳಿದ್ದಂಗೆ ಇಲ್ಲಿ ನಮ್ಮ ಶರೀರದಲ್ಲಿ ಆ ಅಹಂಕಾರ ಇದೇ ದೊಡ್ಡ ಶತ್ರು. ಇದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಮತ್ತು ಅಲ್ಲಿ ಹಟ್ಟಿಯಲ್ಲಿರುವ ಕರಡಿ, ಹಂದಿಗಳು, ಸೊಕ್ಕಿನಿಂದಿರುವ ಸಿಂಹ, ಶರಭ ಪಕ್ಷಿಗಳು ಇವೆಲ್ಲ ಕೂಡ ಪರಮ ವೈರಾಗ್ಯಗಳು. ಒಂದೊಂದು ಸತಿ ಪರಮ ವೈರಾಗ್ಯ ಬರುತ್ತೆ, ಅತ್ಯಂತ ವೈರಾಗ್ಯ ಬರುತ್ತೆ. ಬೇಡ ಅಂದರೆ ಬೇಡಪ್ಪ, ಇನ್ನೊಂದು ಸತಿ ಮನುಷ್ಯ ಜನ್ಮನೇ ಬೇಡ ಅಥವಾ ವೈರಾಗ್ಯ ಎಲ್ಲ ಏನೇನೆಲ್ಲ ಬರ್ತಾ ಇರುತ್ತೋ ಅವೆಲ್ಲ ಅಂಥ ಕ್ರೂರ ಪ್ರಾಣಿಗಳಿಗೆ ಸಮಾನವಾಗಿದ್ದೆ ಅಂತ. ಮತ್ತು ಅಲ್ಲಿ ಶರಭ ಅನ್ನೋ ಪಕ್ಷಿ ಬರುತ್ತೆ. ಶರಭ ಅನ್ನೋ ಪಕ್ಷಿ ಗೊತ್ತಾ ನಿಮಗೆ? ಶರಭ ಪಕ್ಷಿ ಕೇಳಿದಿರಿ ಎಲ್ಲಾದರೂ? ಹದ್ದಲ್ಲೇ ಅದರ ವಿಶೇಷತೆ ಬಗ್ಗೆ. ಹದ್ದು ಸಾಮಾನ್ಯ ಹದ್ದಲ್ಲ, ಜಾಸ್ತಿ ಸ್ನೇಕ್ಸ್ ಅಂತ
ಈಗೆಲ್ಲೂ ಕಾಣಿಸೋದಿಲ್ಲ ಶರಭ ಪಕ್ಷಿ. ಕೇವಲ ಪುರಾಣ ಓದಿರೋರು ಸ್ವಲ್ಪ ಐಡಿಯಾ ಬರ್ತದೆ. ನರಸಿಂಹ ಅವತಾರದಲ್ಲಿ ನರಸಿಂಹ ಅವತಾರದಲ್ಲಿ ಪರಮಾತ್ಮ ನರಸಿಂಹನ ಅವತಾರ ಎತ್ತಿದಾಗ ಯಾರು ಸಿಕ್ಕಾಪಟ್ಟೆ ಉಗ್ರ ರೂಪಕ್ಕೆ ಬಂದುಬಿಟ್ಟಿರ್ತಾನೆ. ಯಾರನ್ನು ಏನು ಮಾಡಿದ್ರು ಕೂಡ ಆ ಕೋಪನ ಕಡಿಮೆ ಮಾಡಿಸಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿ ಕೂಡ ಹೆದರ್ಕೊಂಡ್ಬಿಡ್ತಾಳೆ ಹತ್ರ ಹೋಗೋದಕ್ಕೆ, ಒಬ್ಬ ಪ್ರಹ್ಲಾದ ಬಿಟ್ಟು. ಆ ಸಮಯದಲ್ಲಿ ಆ ಅವತಾರನ ಬಿಡಿಸೋದಕ್ಕೆ ಈಶ್ವರ ಶರಭ ಅವತಾರನ ಎತ್ತಾನೆ. ಶರಭ ಅವತಾರ ಅಂದರೆ ಅದು ವಿಚಿತ್ರವಾದಂಥ ಪಕ್ಷಿ. ಕೆಳಗಡೆ ಇರೋ ಸಿಂಹಗಳನ್ನು ಆನೆಗಳನ್ನು ಕೂಡ ಅದು ಕಾಲಲ್ಲಿ ಇಟ್ಕೊಂಡ್ಬಿಟ್ಟಿದ್ದು ಮೇಲ್ಗಡೆ ತಗೊಂಡೋಗ್ಬಿಡ್ತಾ ಇತ್ತಂತೆ. ಯಾಕಂದರೆ ಸಿಂಹನ ಬೆದರಿಸುವಂಥ ಪ್ರಾಣಿ ಪಕ್ಷಿ ಯಾವುದು ಇರೋದಿಲ್ಲ ಭೂಲೋಕದಲ್ಲಿ. ಅಂಥ ಒಂದು ಸಿಂಹಗಳನ್ನು ಆನೆಗಳನ್ನು ಕೂಡ ಅದು ಎತ್ಕೊಂಡು ಹೋಗ್ಬಿಡ್ತಾ ಇತ್ತಂತೆ. ಆ ಪಕ್ಷಿ ಆಕಾಶದಲ್ಲಿ ಅವ್ರನ್ನ ಹೊರಗಡೆ ಬೈಟ್ ಆಡ್ಕೊಂಬಂಚಪ್ಪ. ಆ ಪಕ್ಷಿ ಆಕಾಶದಲ್ಲಿ ಹೋದರೆ ಮೇಲ್ಗಡೆಯಿಂದ ಕೆಳಗಡೆ ಹೆಜ್ಜೆ ಇಡೋದೇ ಇಲ್ಲ. ಅದು ಆಕಾಶದಲ್ಲೇ ಇರುತ್ತೆ. ಅದು ಕೆಳಗಡೆ ಭೂಮಿಯಲ್ಲಿ ಹೆಜ್ಜೆ ಇಡೋದೇ ಇಲ್ಲ, ಅಲ್ಲೇ ಜನ್ಮ ಆಗುತ್ತೆ. ಅದರ ಮರಿ ಅದು ಮೊಟ್ಟೆ ಇಡುತ್ತಲ್ಲ, ಎಷ್ಟು ಮೇಲ್ಗಡೆ ಹೋಗಿ ಮೊಟ್ಟೆ ಇಡುತ್ತಂದರೆ ಆ ಮೊಟ್ಟೆ ಮೇಲ್ಗಡೆಯಿಂದ ಭೂಮಿಗೆ ಬೀಳೋದಕ್ಕಿಂತ ಎಷ್ಟೋ ಸಮಯ ಆಗುತ್ತಲ್ಲ, ಅಷ್ಟು ಸಮಯದಲ್ಲ ಮೊಟ್ಟೆ ಮರಿ ಆಗಿಬಿಡುತ್ತಂತೆ. ಮರಿ ಆಗಿಬಿಟ್ಟು ಅದು ಇನ್ನೇನು ಭೂಮಿಗೆ ಟಚ್ ಆಗದಿರೇ ಮತ್ತೆ ಅದು ರೆಕ್ಕೆಗಳಿಂದ ಅಲ್ಲಿಂದನೇ ಹಾರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟು ದೊಡ್ಡ ಪಕ್ಷಿ ಅದು ಶರಭ. ಅದು ಶಿವನ ಅವತಾರ ಅಂತಾರೆ. ಅಂಥ ಅವತಾರ ಬಂದಾಗ ಆವಾಗ ನರಸಿಂಹ ಸ್ವಾಮಿ ಅವತಾರನ ಸ್ವಲ್ಪ ಹೆದರಿಕೆಯಿಂದ ಅದನ್ನು ಬೆದರಿಸಿ ಮತ್ತು ಆ ಅವತಾರದಿಂದ ಬಿಡಿಸಿ ಮತ್ತು ವಿಷ್ಣು ರೂಪಕ್ಕೆ ತೊಗೊಂಬಂದಿರ್ತಾರೆ. ಅದನ್ನೇ ಶರಭ ಅಂತಾರೆ. ಮತ್ತು ಇನ್ನೂ ಏನೇನಿದ್ದಾವೆ ಬೆಟ್ಟದಲ್ಲಿ, ರಜತಾದ್ರಿ ಬೆಟ್ಟದಲ್ಲಿ ಅಂದರೆ ತಾಡ, ತೆಂಗು, ಬೇಳ, ಹಳಸು, ಅರದಾಳ, ನೆಲ್ಲಿ, ಖಜೂರ, ನಿಂಬೆ, ತಮಾಲ, ಮಾದಲ, ನೇರಳ, ಗಜನಿಂಬೆ, ತೂಗಾಡುತ್ತಿರುವ ಮಾವು, ಅಡಿಕೆ, ಕಬ್ಬು, ಆಕಾಶಕ್ಕೆ ವ್ಯಾಪಿಸಿ ಎಡಬಲದಲ್ಲಿರುವ ಬಾಳೆಯ ತೋಪು, ಈ ಎಲ್ಲ ಮರಗಳಿಂದ ರಜತಾದ್ರಿಯು ಶೋಭಿಸುತ್ತಿತ್ತು. ಅಂದರೆ ಅನೇಕ ಜಾತಿಯ ಗಿಡಮರಗಳಿಂದ ಚಂದ ಕಾಣುತ್ತಿತ್ತೆಂಬ ಭಾವವು. ಎಲ್ಲ ಪ್ರಕಾರದ ಮರಗಳು ಅಲ್ಲಿತ್ತಂತೆ ಬೆಟ್ಟದಲ್ಲಿ. ಏನೇನು ಮರಗಳು ಅಲ್ಲಿ? ಮರಗಳು ಇಲ್ಲಿ ಮರದಿಂದ ಮರಕ್ಕೆ ಹಾರುತ್ತಿರುವ ಮಂಗ, ಹಳ್ಳುಗಳನ್ನು ಕಿಸಿಯುತ್ತಿರುವ ಸಿಂಗಳಿಕ, ಒತ್ತರದಿಂದ ಜಿಗಿಯುತ್ತಿರುವ ಮುಸುವ ಸ್ವರ ಮಾಡುತ್ತಿರುವ ಕೋಗಿಲೆ, ಹಾರಿ ಹಾರಿ ಕೂಡುತ್ತಿರುವ ಗಿಳಿ ಮೊದಲಾದ ಪಕ್ಷಿಗಳು, ರೆಕ್ಕೆಗಳನ್ನೆತ್ತಿ ಆಡುತ್ತಿರುವ ನವಿಲುಗಳು, ಅನೇಕ ಥರದ ಅಲಂಕಾರದಿಂದ ರಜತಾದ್ರಿ ಮೆರೆಯುತ್ತಿತ್ತು. ಭೂಲೋಕದಲ್ಲಿ ಏನೆಲ್ಲ ಮರಗಳಿತ್ತು ಅವೆಲ್ಲ ಮರಗಳು ಇತ್ತು. ಕಾಡಲ್ಲಿ ಅಷ್ಟೊಂದು ಹಣ್ಣು ಹಂಪಾಗಿರೋ ಮರಗಳಿರೋದಿಲ್ಲ, ಬಟ್ ದೇವಿ ಇರೋ ಜಾಗದಲ್ಲಿ ಎಲ್ಲ ಪ್ರಕಾರದ ಮರಗಳು ತುಂಬ ಇತ್ತಂತೆ. ಮತ್ತು ಇನ್ನೇನಿದೆ, ಅಲ್ಲಿಯ ಮೃಗಗಳು ವೈರತ್ವವನ್ನು ಮರೆತು ದೊಡ್ಡ ಹುಲಿಗಳ ಹಿಂಡಿನೋಳು ಆಕಳುಗಳಿರುತ್ತಿದ್ದವು. ಬೆಕ್ಕುಗಳ ಮೇಲೆ ಇಲಿಗಳು ಬಿದ್ದು ಹೊರಲಾಡುವವು. ಸರ್ಪಗಳಲ್ಲಿ ಮುಂಗಳಿಯು ಗೆಳೆತನದಿ ಇರುತ್ತಿತ್ತು. ಎಲ್ಲಿ ಹುಡುಕಿದರೂ ವೈರತ್ವ ಇಲ್ಲೆನಿಸಿ ರಜತಾದ್ರಿಯು ಶೋಭಿಸುತ್ತಿತ್ತು. ಅಂದರೆ ಪರಸ್ಪರ ವೈರನ್ನು ಮರೆತೋಗ್ಬಿಟ್ಟಿದ್ದವಂತೆ ಪ್ರಾಣಿಗಳು. ಆಕಳು ಹಸುಗಳ ಜುಂಡಲ್ಲಿ ಹುಳಿನೂ ಇರ್ತಾ ಇತ್ತಂತೆ. ಇಲಿಗಳು ಬೆಕ್ಕು ಮೇಲೆ ಎದ್ದು ಆಟ ಆಡ್ತಾ ಇದ್ದವಂತೆ. ಬೆಕ್ಕನ್ನು ನೋಡಿದ್ರೇ ಭಯ, ಇಲಿಗಳಿಗೆ ಓಡೋಗ್ತವೆ ಅಂಥದ್ದು ಅದ್ರ ಮೇಲೆ ಹತ್ತಿ ಆಟಾಡ್ತಾ ಇದ್ದಾವಂತೆ. ಎಲ್ಲ ಪರಸ್ಪರ ವೈರವನ್ನು ಮರ್ತೋಗ್ಬಿಟ್ಟು ಎಲ್ಲ ಮತ್ತು ಹಾವು ಮುಗಿಸಿ ಪರಸ್ಪರ ವೈರವಾಗಿರ್ತಾವಲ್ಲ, ಪರಸ್ಪರ ಗೆಳೆಯರಿದ್ದಂಗೆ ಇರ್ತಾವಂತೆ. ಯಾಕೆ ಅಂದರೆ ಶಾಂತ ಪ್ರಭಾವದಿಂದಿರುವ ಋಷಿಗಳ ಸಹವಾಸದಿಂದ ಅಲ್ಲಿಯ ಮೃಗಗಳಲ್ಲಿರುವ ವೈರತ್ವವು ಮರೆತು ಹೋಗಿತ್ತೆಂಬ ಭಾವವು. ಅಂಥ ಶಾಂತ ಸ್ವರೂಪದ ಅಂಥ ಋಷಿಗಳಿದ್ದಾಗ ಯೋಗಸೂತ್ರದಲ್ಲಿ ಪ್ರಮಾಣ ಬರುತ್ತೆ. ಯಾರಾದರೂ ಅಂಥ ಜೀವನ್ಮುಕ್ತ ಪುರುಷರಿದ್ದರೆ ಆ ಜೀವನ್ಮುಕ್ತ ಪುರುಷರ ಒಂದು ಪ್ರಭಾವದಿಂದ ಒಂದು ಸುತ್ತಲೂ ಆ ಏರಿಯಾ ಸುತ್ತಲೂ ಎಲ್ಲ ಪರಸ್ಪರ ವೈರಿಗಳು, ಜಿಂಕೆ, ಹುಲಿ,
ಹಾವು, ಮುಂಗುಸಿ ಇವೆಲ್ಲ ಬೆಕ್ಕು, ನಾಯಿ, ಇಲಿ, ಬೆಕ್ಕು ಎಲ್ಲ ಪರಸ್ಪರ ವೈರಾನ್ನ ಮರೆತುಬಿಟ್ಟು ಅಲ್ಲಿ ಸ್ನೇಹದಿಂದ ಇರ್ತಾವಂತೆ. ಅವರ ಪ್ರಭಾವ ಹಂಗಿರುತ್ತೆ. ಆ ಜ್ಞಾನದ ಪ್ರಭಾವ ಅವರ ಸಾನ್ನಿಧ್ಯದಲ್ಲಿ ಅಷ್ಟೊಂದು ವೈರಾನ್ನ ಮರ್ತೋಗ್ಬಿಟ್ಟು ಶಾಂತಿಯಿಂದ ಇರ್ತಾವಂತೆ. ಇಲ್ಲೂ ಕೂಡ ಹಂಗೆ ಇದ್ದಾವೆಲ್ಲ ಪ್ರಾಣಿಗಳು. ಮತ್ತು ಆ ಶಿವಪುರದ ಲೆಕ್ಕಾಚಾರ ಹಾಕ್ತಾರೆ, ಎಷ್ಟು ಉದ್ದ ಎಷ್ಟು ಅಗಲ ಅಂದ್ಬಿಟ್ಟು. 10 ಲಕ್ಷ ಗಾವುದ ಕೋಟಿಯು, ಗಾವುದ ಅಂದರೆ 12 ಮೈಲು, 12 ಮೈಲನ್ನು ಒಂದು ಗಾವುದ ಅಂತಾರೆ. ಅಂಥದ್ದು 10 ಲಕ್ಷ, 10 ಲಕ್ಷ ಇಂಟು 12, 12 ಇಂಟು 10, ಇನ್ನು ಲೆಕ್ಕದಕ್ಕೆ ಸಿಗೋದೇ ಇಲ್ಲ ಅವೆಲ್ಲ. ಮತ್ತು 5 ಲಕ್ಷ ಗಾವುದ ಪೇಟೆಯು, ಮಧ್ಯದಲ್ಲಿರುವ ಒಳಕೋಣೆ 5 ಲಕ್ಷ ಗಾವುದ, 1/2 ಲಕ್ಷ ಗಾವುದಲ್ಲಿರುವ ಮಲಗುವ ಮನೆಯೇ ಅಷ್ಟು ದೊಡ್ಡ ಬೆಡ್ರೂಮ್ಗಳು. 1/4 ಲಕ್ಷ ಗಾವುದಲ್ಲಿರುವ ಮನೆಯ ಈ ಪ್ರಕಾರ ನೋಡಲಿಕ್ಕೆ ಆಶ್ಚರ್ಯವೆನಿಸಿ ರಜತಾತ್ರಿಯು ಮೆರೆಯುತ್ತಲಿತ್ತು. ಅಂದರೆ ಕಿಲೋಮೀಟ್ರಷ್ಟು ಉದ್ದ ಅದು ಯೋಜನೆಗಳು, ಹೈಟು, ಬಿಲ್ಡಿಂಗು ಎಲ್ಲ ಅಷ್ಟು ದೊಡ್ಡದಾಗಿತ್ತಂತೆ. 1,000 ಗಾವುದದ ಅಗಲಿಕೆಗೆ 3 ಕಂದಕಗಳು, 100 ಯೋಜನ ಅಂದರೆ 8ರಿಂದ 13 ಕಿಲೋಮೀಟ್ರನ್ನ ಯೋಜನ ಅಂತಾರೆ. ಎತ್ತರದ ಕೋಟೆಯು ಕೊತ್ತಲದ ಅಂದರೆ 100 ಯೋಜನ ಅಂದರೆ 100 ಯೋಜನ ಅಂದರೆ 800 ಕಿಲೋಮೀಟ್ರು, 800 ಕಿಲೋಮೀಟ್ರಷ್ಟು ಹೈಟು, ಗೋಡೆ ಹೈಟೇ 800 ಕಿಲೋಮೀಟ್ರು. ಕೋಟೆ ಹೆಂಗಿರ್ಬೇಕಂದ್ರೆ ಮತ್ತು ಅದನ್ನು ಕೊತ್ತದಗಳ ಹೊರಗೆ 15,000, ಒಳಸುತ್ತು 7,000 ಯೋಜನೆಗಳು ಸುತ್ತು. ಮತ್ತು 7,000 ಇಂಟು 8 ಅಂದರೆ 7, 8, 56, ಒಂದು 56,000 ಕಿಲೋಮೀಟ್ರು, 56,000 ಕಿಲೋಮೀಟ್ರು ಸುತ್ತ ಕೋಟೆಯನ್ನು ಒಂದು ಪರಿಕ್ರಮ ಮಾಡಬೇಕಂದ್ರೆ 56,000 ಕಿಲೋಮೀಟ್ರು ಹೋಗಬೇಕು. ಅದನ್ನು ಏನು ಹೇಳುವುದು, ಈ ಥರ ಹೆಂಗಂತೇಳಿ ಅದರ ವೈಭವ ಅಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಕೋಟೆಯೊಳಗಿಂದ ಹೊರಗೆ ಹೋಗುವ ದಾರಿಯ ವಿಸ್ತಾರ 300 ಕೋಟಿ ಯೋಜನೆ, 300 ಕೋಟಿ ಯೋಜನೆ ಹೊರಗಡೆ ಹೋಗುವ ದಾರಿ. ಎತ್ತರ 100 ಯೋಜನವು, ಗುಮ್ಮಟ 5 ಯೋಜನವು. ಪ್ರಕಾಶಿಸುತ್ತಿರುವ ಮುತ್ತಿನ ನುಣ್ಣದಿಂದ ನವರತ್ನಗಳ ಕಟ್ಟಡವು ಹೊಳೆಯುತ್ತಾ ಶೋಭಿಸುತ್ತಿತ್ತು. ಮತ್ತು ತೋರುತ್ತಿರುವ ಅಂಗಡಿಯ ಬೀದಿಗಳು 100, ಅವುಗಳಲ್ಲಿ 100 ಯೋಜನ ವಿಸ್ತಾರ ರಸ್ತೆಗಳು. 3 ರಸ್ತೆಯ ಎಡಬಲದಲ್ಲಿ ತೋರುತ್ತಿರುವ ಮನೆಗಳನ್ನು ಯಾರು ವರ್ಣಿಸುವರು, ವರ್ಣಿಸಲಿಕ್ಕೆ ಅಸಾಧ್ಯವು. ಆದ್ದರಿಂದ ಶಿವಪುರವನ್ನು ಸೇರುವವರು ಮಹಾಪುಣ್ಯವಂತರು ಎಂದೆನಿಸಿತು. ಭಕ್ತಿಯಿಂದ ಶಕ್ತಿಯನ್ನು ಆರಾಧಿಸುವ ಭಕ್ತರು ಮಾತ್ರ ಸೇರುವರು. 100 ಬಾಜಾರು, 100 ಸಣ್ಣ ನಾಡಿಗಳು. 100 ಬಾಜಾರು ಅಂದರೆ ಏನಂದರೆ ನಮ್ಮ ಶರೀರದಲ್ಲಿರುವ 100 ಸಣ್ಣ ನಾಡಿಗಳು. ಹಿರಿಯ ಬಾಜಾರು ಅಂದರೆ ಇಡೆ, ಪಿಂಗಳ, ಸುಷುಮ್ನ ಎಂಬ 3 ದೊಡ್ಡ ನಾಡಿಗಳು. ಅಷ್ಟು ಉದ್ದ ಎಲ್ಲ ಏನಿದೆ ಅಂದರೆ ನಮ್ಮ ಶರೀರದಲ್ಲಿ ನಾಡಿಗಳೇ. ನಮ್ಮ ಶರೀರದಲ್ಲಿರೋ ನಾಡಿಗಳನ್ನು ಬಿಚ್ಚು ಗಂಟು ಹಾಕಿದ್ರೆ ಈ ಪೃಥ್ವಿಯನ್ನು ನಾವು ಒಂದು ರೌಂಡ್ ಹಾಕ್ಬೋದಂತ. ಅಷ್ಟು ಉದ್ದ ಇರುತ್ತೆ, ಅಷ್ಟೊಂದು ನಾಡಿಗಳಿರ್ತವೆ. ಅದಕ್ಕೆ ಅಷ್ಟೊಂದು ಕಿಲೋಮೀಟ್ರ್ ಅಷ್ಟೊಂದು ಹೇಳಿ ವರ್ಣನೆ ಕೊಟ್ಟಿರೋದು. ನಮ್ಮ ಶರೀರದಲ್ಲೇ ಎಲ್ಲ ಇದಾವೆ ಅಂತ. ಮತ್ತು ಪ್ರತಿಯೊಂದು ಮನೆಗೂ ನೀರಾನೆಯು, ಬುದ್ಧ ಕಿವಿಯುಳ್ಳ ಕುದುರೆ, ಮುಟ್ಟಿದ್ದನ್ನು ಬಂಗಾರ ಮಾಡುವ ಉತ್ತಮವಾದ ಪರುಷಮಣಿಯು, ಚಿಂತಾಮಣಿ, ಕಲ್ಪವೃಕ್ಷಗಳು, ಮುತ್ತುಗಳ ತೋರಣ, ಕಾರಂಜಿ, ಬಾವಿಯು ಇರುತ್ತಿರಲು ಶೋಭಿಸುತ್ತಿತ್ತು. ಅಲ್ಲಿ ಮನೆಗಳಿದಾವಂತೆ ರೆಸಿಡೆನ್ಸಿಗೆ. ಪ್ರತಿಯೊಂದು ಮನೆಗೂ ಒಂದೊಂದು ನೀರಾಣೆ ಇದೆ ಅಂತೆ. ನಾವು ಹಸುಗಳನ್ನು, ನಾಯಿಗಳನ್ನು ಹೆಂಗೆ ಸಾಕ್ಕೊಂತೀವಲ್ಲ, ಅವ್ರು ಆನೆಗಳನ್ನು ಹಂಗೆ ಸಾಕ್ಕೊಂಡಿದ್ದಾರೆ. ಮತ್ತು ಉದ್ದ ಕಿವಿಯುಳ್ಳ ಕುದುರೆ, ತುಂಬ ಉದ್ದ ಕಿವಿ ಇರುವಂಥ ಕುದುರೆ ಇದೆ ಅಂತೆ. ಮುಟ್ಟಿದ್ದನ್ನು ಬಂಗಾರ ಮಾಡುವ ಉತ್ತಮವಾದ ಪಾರುಷಮಣಿ, ಅಂಥ ಪಾರುಷಮಣಿ ಭೂಲೋಕದಲ್ಲಿ ಒಂದು ಸಿಕ್ಬಿಟ್ರೆ ಸಾಕು, ಏನನ್ನು ಮುಟ್ಟಿದ್ರೆ ಅದೆಲ್ಲ ಬಂಗಾರ ಆಗಿಬಿಡುತ್ತೆ. ಮತ್ತು ಚಿಂತಾಮಣಿ ಅಂದರೆ ಕೇಳಿದ್ದನ್ನೆಲ್ಲ, ಕೇಳಿದ್ದು ವರನ್ನೆಲ್ಲ ಕೊಡುವಂಥ ಒಂದು ಮಣಿ, ಡೈಮಂಡ್ ಇರುತ್ತೆ.
ಕಲ್ಪವೃಕ್ಷಗಳು ಇವು ಕೂಡ ಅಷ್ಟೇ, ಕಲ್ಪವೃಕ್ಷಗಳು ಕೂಡ ವರನ ಕೊಡ್ತಾ ಇರ್ತವೆ. ಮುತ್ತುಗಳ ತೋರಣ, ನಾವು ಚೆಂಡು ಹೂವಿಂದ ತೋರಣಗಳು ಕಟ್ಕೊಂಡಿದ್ದೀವಿ, ಅಲ್ಲೆಲ್ಲ ಡೈಮಂಡ್ಸು ಮುತ್ತುಗಳಿಂದ ತೋರಣಗಳು ಕಟ್ಕೊಂಡಿದ್ದಾರಂತೆ ಮನೆಗೆ, ಅಷ್ಟು ರಿಚ್ ಆಗಿದ್ದಾವೆ. ಕಾರಂಜಿ ಅಂದರೆ ಫೌಂಟೇನ್ಗಳು, ನೀರಿನ ಫೌಂಟೇನ್ಗಳು. ಬಾವಿಯು ಇರುತ್ತಿರಲು ಶೋಭಿಸುತ್ತಿತ್ತು, ಬಾವಿ ಪ್ರತಿಯೊಂದು ಮನೆಯಲ್ಲೂ ಆ ಥರ ಬಾವಿ ಇರ್ತಾಯಿತ್ತಂತೆ. ಮತ್ತು ಪ್ರತಿಯೊಂದು ಮನೆಗೆ ಒಳತೋಟಗಳು, ಇನ್ಸೈಡ್ ಗಾರ್ಡನ್ಗಳು, ಕಮಲವನಕ್ಕೆ ಬಹಳ ಹಾರ್ಯಾಡುವ ಭ್ರಮರಗಳು, ನೀರಲ್ಲಿ ವಾಸಿಸುವ ಹಕ್ಕಿಗಳ ಸಾಲುಗಳು, ಉತ್ತಮ ನಾದವುಳ್ಳ ಸದಾ ಅಡ್ಡಾಡುತ್ತಿರುವ ಹಂಸ ಪಕ್ಷಿಗಳು, ಪರಿಪರಿಯ ಗಿಡಬಳ್ಳಿ ಇವೆಲ್ಲವುಗಳಿಂದ ರಜತಾದ್ರಿಯು ಚೆಂದ ಕಾಣುತ್ತಿತ್ತು. ಮನೆ ಒಳಗಡೆ ಗಾರ್ಡನ್ ಇದೆ, ಆ ಗಾರ್ಡನ್ನಲ್ಲೆಲ್ಲ ವಿಧವಾದಂಥ ಹೂವಿನ ತೋಟಗಳು, ಅದರಲ್ಲಿ ಭ್ರಮರಗಳೆಲ್ಲ ಮಕರಂದನ ಬೀರ್ಕೊಂಡು ಹೋಗ್ತಾ ಇರ್ತವೆ. ಮತ್ತು ನೀರಿನಲ್ಲಿ ಹಿಂದುಗಡೆ ನಮ್ಮದು ಲೋಟಸ್ ಪಾಂಡ್ ಇದ್ದಂಗೆ ಅಲ್ಲಿ ನೀರಿನಲ್ಲಿ ಎಲ್ಲ ಈ ಬಾತು ಪಕ್ಷಿಗಳು, ನೀರು ಹಕ್ಕಿಗಳು ಇರ್ತಾವಲ್ಲ ಅವು ಕೂಡ ಇದ್ವಂತೆ, ಹಂಸ ಪಕ್ಷಿಗಳು ಕೂಡ ಇರ್ತವೆ ಈ ಥರ. ಮತ್ತು ಹಂಸ ಪಕ್ಷಿಗಳದ್ದು ವಾಯ್ಸು ತುಂಬ ಚೆನ್ನಾಗಿರುತ್ತೆ. ಅದು ಉತ್ತಮ ನಾದವುಳ್ಳ ಸದಾ ಆಡುತ್ತಿರುವ ಹಂಸ ಪಕ್ಷಿಗಳು ಇರ್ತಾವಂತೆ. ಒಂದೊಂದು ಮನೆಯಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಗಾರ್ಡನ್ ಇದ್ದರೆ ಆ ಸಿಟಿ ಎಷ್ಟು ಅದ್ಭುತವಾಗಿರುತ್ತೆ. ಅಂಥ ರಜತಾದ್ರಿ ತುಂಬ ಚೆಂದ ಕಾಣ್ತಾ ಇತ್ತಂತೆ. ಮತ್ತು ಮರುಕತ ರತ್ನದ ಜಗುಳಿಗಳು, ಮರುಕತ್ ಮನಿ ಅಂತಾರೆ. ಆ ಮರುಕತ್ ಮನಿ ಈಗಲೂ ಇದಾವೆ, ಅದು ಸಿಗುತ್ತೆ, ಎಮಿರಾಲ್ಡ್ ಅಂತಾರೆ. ಅದರಿಂದ ಏನೆಲ್ಲ ತಯಾರು ಮಾಡ್ಬೋದು ನಾವು. ಮರುಕತ್ ಮನಿಯಲ್ಲಿ ಹಾಲಲ್ಲಿ ಒಂದು 24 ಗಂಟೆ ಇಟ್ಟರೆ, ಮತ್ತು ಮಜ್ಜಿಗೆಯಲ್ಲಿ 24 ಗಂಟೆ ಇಟ್ಟರೆ, ಮತ್ತು ಅದು ಅದರಲ್ಲಿ ಎಷ್ಟು ಮಜ್ಜಿಗೆಯಲ್ಲಿ ಶಕ್ತಿ ಬರುತ್ತೆ ಅಂದರೆ, ಆ ಮಜ್ಜಿಗೆಯನ್ನು ನಾವು ಯಾವುದಾದ್ರೂ ಗಿಡಕ್ಕೆ ಗೊಬ್ಬರ ಹಾಕಿದ್ರೆ ಮತ್ತು ತುಂಬಾ ಜಾಸ್ತಿ ಹಣ್ಣು ಕೊಡುತ್ತಂತೆ ಫಲವಾಗಿ. ಮುಂಚೆ ಎಲ್ಲ ಇಂಥ ಮರಕತ್ ಮನೆಯಿಂದನೇ ಎಲ್ಲ ಅವರು ಗೊಬ್ಬರ ಇವೆಲ್ಲ ತಯಾರು ಮಾಡ್ತಾಯಿದ್ರು. ಅಷ್ಟೊಂದೆಲ್ಲ ಶಕ್ತಿ ಇರುತ್ತೆ ಮರಕತ್ ಮನೆಗೆ. ಮತ್ತು ಶೋಭಿಸುವ ವೈಡೂರ್ಯದ ಚಿಲಕಗಳು, ಸ್ವಚ್ಛ ರತ್ನದಿಂದಿರುವ ಚೌಕಟ್ಟು, ಈ ರೀತಿ ನವರತ್ನಗಳಿಂದ ತಯಾರಾದ ಎಲ್ಲ ಮನೆಗಳಲ್ಲಿ ಇರುತ್ತಿರಲು ರಜತಾದ್ರಿಯು ಶೋಭಾಯಮಾನವಾಗಿತ್ತು. ಅಂದರೆ ಸಪ್ತಧಾತುಗಳಿಂದ ತಯಾರಾದ ದೇಹ ರೂಪದ ಮನೆಗಳು. ನಮ್ಮ ಶರೀರದಲ್ಲಿ ಏನು ಸಪ್ತಧಾತುಗಳಿದ್ದಾವೆ, ನಾವು ತಿನ್ನೋ ಅನ್ನ ರಸ ಆಗುತ್ತೆ, ರಸ ರಕ್ತ ಆಗುತ್ತೆ, ರಕ್ತ ಮಾಂಸ ಆಗುತ್ತೆ, ಮಾಂಸ ಹಡ್ಡಿ ಇದು ಬೋನ್ ಆಗುತ್ತೆ, ಬೋನ್ ಒಳಗಡೆ ಇರೋ ಬೋನ್ ಮ್ಯಾರೋ ಪೂನಗ ಅಂತಾರೆ, ಅದಾಗುತ್ತೆ. ಮತ್ತು ಅದು ವೀರ್ಯ ರೂಪದಲ್ಲಿ ಉತ್ಪನ್ನ ಆಗುತ್ತೆ. ಈ ಥರ ಸಪ್ತಧಾತುಗಳು ನಮ್ಮ ಶರೀರದಲ್ಲಿರುವಂಥ ಸಪ್ತಧಾತುಗಳನ್ನೇ ಇದೆಲ್ಲ ಹೊರಗಡೆ ಅಂತ ಶೋಭಾಯಮಾನವಾದಂಥ ಮನೆಗಳು. ಸ್ಥೂಲ ಶರೀರದ ಒಳಗಡೆ ನಮ್ಮ ಸಪ್ತಧಾತುಗಳೇ ಅವು ಅಂತ. ಮತ್ತು ಕುಂಕುಮದಿಂದ ಮನೆಗಳ ಸಾರಣೆಯು, ಕಸ್ತೂರಿ ಮೊದಲಾದ ಸುವಾಸನೆಯ ಸಣ್ಣ ಪಟ್ಟಿಗಳು, ಸ್ವಚ್ಛವಾದ ಸುವಾಸನೆಯ ತಂಪುಳ್ಳ ನೀರಿನ ಚೆಲೆಯು, ಸುವರ್ಣಗಳಿಂದ ಕೆತ್ತಿದ ಅನೇಕ ಥರದ ಬಳ್ಳಿಗಳು, ಇವುಗಳಿಂದ ಎಲ್ಲ ಮನೆಗಳಲ್ಲಿರುತ್ತಿರಲು ಅಲ್ಲಿಯ ಜನರು ಸಕಲಕ್ಕೆ ಕಾರಣವೂ ಉದಾರಮೂರ್ತಿಯೂ ಆದ ಶಿವನನ್ನು ಮನದಲ್ಲಿ ನೆನೆದು ಸಾಲೋಕ್ಯ ಪದವುಳ್ಳವರೆನಿಸಿ ಪೂರ್ಣಾನಂದದಿಂದ ರೋಮಾಂಚನಗೊಳ್ಳುತ್ತಿರರು. ಕುಂಕುಮದಿಂದ ಮನೆಗಳ ಸಾರಣಿಯು, ಕುಂಕುಮದಿಂದ ಎಲ್ಲ ಲೇಪನ ಮಾಡಿ ಎಲ್ಲ ನೀಟಾಗಿ ನಾವೆಲ್ಲ ಸಗಣಿಯಿಂದೆಲ್ಲ ಮಾಡ್ತೀವಲ್ಲ, ಆ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ರಿಂದ. ಮತ್ತು ಕಸ್ತೂರಿ ಮೊದಲಾದ ಸುವಾಸನೆಯ ಸಣ್ಣ ಪಟ್ಟಿಗಳು, ಮನೆಗಳಲ್ಲೆಲ್ಲ ಕಸ್ತೂರಿಯ ಒಂದು ಸ್ಮೆಲ್ ಬರ್ತಾ ಇತ್ತಂತೆ. ಸ್ವಚ್ಛವಾದ ಸುವಾಸನೆ ತಂಪುಳ್ಳ ನೀರಿನ ಚೆಲೆಯು, ಮದುವೆ ಕಾರ್ಯಕ್ರಮದಲ್ಲಿ ಎಂಟ್ರೆನ್ಸ್ ಕೊಡಬೇಕಾದ್ರೆ ಸೈಡಲ್ಲಿ ಒಂದು ಮಿಷಿನ್ ಇಟ್ಟಿರ್ತಾರೆ, ಅದಕ್ಕೆ ಸ್ವಲ್ಪ ಸೆಂಟ್ ಆಗಿಬಿಟ್ಟು ಹೋಗ್ತಾ ಇದ್ದಂಗೆ ತಣ್ಣಗೆ ಗಾಳಿ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಸೆಂಟ್ ನೀರು ಬರುತ್ತೆ, ಅದು ಆ ಥರವೆಲ್ಲ ಮನೆಯಲ್ಲಿತ್ತಂತೆ. ಮತ್ತು ಉದಾರ ಮೂರ್ತಿಯೂ ಆದ ಶಿವನನ್ನು ಮನದಲ್ಲಿ ನೆನೆದು ಸಾಲೋಕ್ಯ ಪದದಲ್ಲಿರ್ತಿದ್ರಂತೆ. ಅಂದರೆ ಅಷ್ಟೊಂದು ಧ್ಯಾನಮಗ್ನರಾಗ್ತಾಯಿದ್ರು, ಭಗವಂತನ ಮೇಲೆ ಅಷ್ಟೊಂದು ಶ್ರದ್ಧೆಯಿಂದ ಸಾಧನೆ ಮಾಡುವವರು ಇದ್ರಂತೆ. ಮತ್ತು ಶಿವನ ದರ್ಶನಕ್ಕಾಗಿ ಹೋಗುತ್ತಿರುವ ಪ್ರಜೆಗಳು ಮತ್ತು ಶಿವನ ದರ್ಶನ ತಕ್ಕೊಂಡು ಎದುರಿಗೆ ಬರುತ್ತಿರುವ ಪ್ರಜೆಗಳು
ಒಬ್ಬರಿಗೊಬ್ಬರು ತಾಕಲಾಡಿ ಅವರ ಮೇಲಿರುವ ರತ್ನಗಳು ವಿಶೇಷವಾಗಿ ಉದುರಿ ಸರ್ಪಗಳ ಹೆಡೆಯಲ್ಲಿರುವ ರತ್ನಗಳಂತೆ ಕಾಂತಿಯ ಪ್ರಕಾಶ ಹೆಚ್ಚಾಗಿ ಬೆಳೆಯಲು ಕೋಟಿ ಸೂರ್ಯರ ಪ್ರಕಾಶದಂತೆ ತೋರಿತ್ತು. ಅಲ್ಲಿ ಶಿವ ಇರ್ತಾನಲ್ಲ ಶಿವಪುರದಲ್ಲಿ, ಆ ಶಿವನ ದರ್ಶನ ಮಾಡೋದಕ್ಕೆ ಕೆಲವು ಜನ ಹೋಗಿರ್ತಾರೆ. ದರ್ಶನ ಮಾಡಿಕೊಂಡು ರಿಟರ್ನ್ ಕೆಲವರು ಬರ್ತಾ ಇರ್ತಾರೆ. ಇವ್ರು ಎದುರು ಹೋಗ್ತಾ ಇರ್ತಾರೆ. ಇವ್ರು ಎದುರು ಹೋಗಿ ಅವ್ರು ರಿಟರ್ನ್ ಮಾಡೋವಾಗ ಕೈ ಅವರು ಸ್ವಲ್ಪ ಟಚ್ ಆಗುತ್ತಲ್ಲ, ಶರೀರಗಳು ರುದ್ದುಕೊಂಡು ಆ ಶರೀರದಲ್ಲಿ ಹಾಕ್ಕೊಂಡಿರುವಂಥ ರತ್ನಗಳು ಉದುರಿ ಕೆಳಗಡೆ ದಾರಿಯಲ್ಲಿ ಬೀಳ್ತಾ ಇತ್ತಂತೆ. ಆ ದಾರಿಯಲ್ಲಿ ಆ ರತ್ನಗಳೆಲ್ಲ ಉದುರಿದ್ರೆ ಅದು ಸಿಕ್ಕಾಪಟ್ಟಿ ಶೈನಿಂಗು ಚಮಕ್ತಾ ಇತ್ತಂತೆ. ಆ ದಾರಿನೇ ಒಂದು ವಿಶೇಷವಾಗಿ ಅದ್ಭುತವಾದಂಥ ಒಂದು ನಗರ ಥರ ಕಾಣಿಸ್ತಾ ಇತ್ತಂತೆ. ಅಷ್ಟೊಂದು ವಜ್ರಗಳಿತ್ತಂತೆ ಅವ್ರ ಹತ್ರ ಅಲ್ಲಿ. ಮತ್ತು ಸಾಧನೆ ಮಾಡೋರು ಈ ಭೂಲೋಕದಲ್ಲಿ ಏನು ಇಷ್ಟಪಡುತ್ತೆ ಅಂಥ ಒಳ್ಳೆ ಉತ್ತಮವಾದಂಥ ಶಿವಪುರಕ್ಕೋ ಸ್ವರ್ಗಾದಿ ಸುಖಕ್ಕೆ ಇಷ್ಟಪಡಬೇಕಲ್ಲ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಭೂಲೋಕದಲ್ಲಿ ಏನು ಸುಖವೇ ಇಲ್ಲ. ನವರತ್ನಗಳ ಪ್ರಕಾಶದಿಂದ ಶೋಭಿಸುವ ಶಿವನ ಶಯ್ಯಾಗ್ರಹವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಅಧಿಕ ಬೆಳಕಾಗಿ ಶೋಭಿಸುತ್ತಿತ್ತು. ಶಿವನ ಸಭೆಯಲ್ಲಿ 11,000 ಯೋಜನದ ಶುದ್ಧ ಸತ್ಯ ಪ್ರಧಾನವಾದ ವಿದ್ಯೆ ಎಂಬ ಆಳದ ಮರವು ಸಭೆಯ ಮಧ್ಯದಲ್ಲಿ ಸಭೆಯನ್ನು ಎಳೆಗಳಿಂದ ಮುಚ್ಚಿ ಶೋಭಿಸುತ್ತಿತ್ತು. ಅಲ್ಲೇನು ಪೆಂಡಾಲೇನು ಬೇಕಾಗಿಲ್ಲ. ಶಿವನ ಮುಂದುಗಡೆ ಇದ್ದಾಗ ಆ ಹಾಲನ್ನು ಹೆಂಗೆ ಬಂದವ್ರಿಗೆ ಬಿಸಿಲು ಅವೆಲ್ಲ ಬೀಳಬಾರ್ದಲ್ಲ, ಮಧ್ಯದಲ್ಲಿ ಒಂದು ವಿದ್ಯೆ ಎಂಬ ಒಂದು ಮರ ಇತ್ತಂತೆ. ಆ ಮರ ಎಷ್ಟು ದೊಡ್ಡದು ಅಂದರೆ ಅದರ ಕೊಂಬೆಗಳು ಎಳೆಗಳಿಂದ ಫುಲ್ಲು ಅದೇ ಪೆಂಡಾಲ್ ಥರ ಛತ್ತು. ಬಿಲ್ಡಿಂಗ್ ಕಟ್ಕೋಬೇಕಾಗಿಲ್ಲ. ಆ ಮರದ ನೆರಳೆ ಎಲ್ಲರಿಗೂ ಕೆಳಗಡೆ ಮರದ ಎಳೆಗಳೇ ಎಲ್ಲ ಫುಲ್ಲು ನೆರಳು ಕೊಡ್ತಾ ಇತ್ತಂತೆ. ಅಷ್ಟು ದೊಡ್ಡ ಮರ ಇತ್ತಂತೆ. ಆ ಮರದ ಹೆಸರು ವಿದ್ಯೆ ಅಂತೆ. ಶಿವನ ಎಡಬಲ ಉದ್ದವಾದ ತೋಳಲ್ಲಿ ಖಡ್ಗ, ಢಾಲು, ಭಯಂಕರ ಗದೆ. ಶಿವನ ಇಷ್ಟ ದೇವತೆ ಪೂಜೆ ಮಾಡಿಕೊಂಡು ಇವೆಲ್ಲ ನೆನಪಿಗೆ ಬರಬೇಕು, ಶಿವನಲ್ಲಿ ಏನೇನಿರುತ್ತೆ ಅಂತ. ಭಯಂಕರವಾದಂಥ ಗದೆ, ಕೋಲುಗಳೆಲ್ಲ, ಕೆಂಪಾದ ಕಣ್ಣು ತುಂಬ ಕೆಂಪಿಗಿರುತ್ತೆ. ಹುರಿ ಮಾಡಿದ ಮೀಸೆಗಳು. ಕೆಲವೊಂದು ಪುರಾಣದಲ್ಲಿ ಶಿವನಿಗೆ ಮೀಸೆ ಇರೋದಿಲ್ಲ, ಕೆಲವೊಂದು ಪುರಾಣದಲ್ಲಿ ಶಿವನಿಗೆ ಈ ಥರ ಮೀಸೆ ಇರುತ್ತೆ. ಮುಖ್ಯದ ಪುರಾಣದಲ್ಲಿ ಶಿವನು ಯಾವಾಗಲೂ 16 ವರ್ಷ ಹುಡುಗ ಥರನೇ ಕಾಣಿಸ್ತಾ ಇರ್ತಾನೆ, ಮೀಸೆ ಇರೋದಿಲ್ಲ ಶಿವನಿಗೆ. ಬಟ್ ಕೆಲವೊಂದು ಪುರಾಣದಲ್ಲಿ ಈ ಥರ ಶಿವನಿಗೆ ಮೀಸೆ ಕೂಡ ಇಡ್ತಾರೆ. ಉದ್ದವಾದ ಜಡೆಗಳು, ಮೈ ತುಂಬ ಭಸ್ಮ ಧರಿಸಿದ ದ್ವಾರಪಾಲಕರು, ಮೈಯೆಲ್ಲ ಭಸ್ಮ ಹಾಕ್ಕೊಂಡಿರ್ತಾರೆ ದ್ವಾರಪಾಲಕರು. ಏಕಕಾಲಕ್ಕೆ ಭಯಂಕರ ರೂಪದ ಶಿವನಂತೆ ಕಾಣುವ ಮಹಾತ್ಮರಾಗಿದ್ದರು. ಮಹಾತ್ಮರು ಕೂಡ ಅಷ್ಟೇ ಶಿವನ ಧ್ಯಾನ ಮಾಡಿ ಅದೇ ಶಿವನ ಥರನೇ ಅಲಂಕಾರದಲ್ಲಿ ಅವರು ಕೂಡ ಹಂಗೆ ಅಷ್ಟೇ ಭಯಂಕರವಾಗಿ ಕಾಣ್ತಾ ಇದ್ರಂತೆ. ಹರನು ವಟವೃಕ್ಷದ ಬುಡದಲ್ಲಿ ಕುಳಿತಿರಲು ಪಕ್ಷಿರಾಜನಾದ ಗರುಡ, ಕಿನ್ನರ ಅಂದರೆ ಕುದುರೆಯ ಮುಖ ಮನುಷ್ಯ ದೇವತೆಗಳು ಕಿನ್ನರರಂತಾರೆ, ಅವರನ್ನು ಕಿನ್ನರರಂತಾರೆ. ಆ ಅಮಾನುಷ ಶಕ್ತಿಯುಳ್ಳ ಸಿದ್ಧರು, ಜ್ಞಾನವಂತರು, ಕುಬೇರ, ಯಕ್ಷ, ಗಂಧರ್ವರು, ಕಿಂಪುರುಷರು, ಹರಗಣವು, ವೀರಗಣವು, ಮಹಾಭೂತಗಣವು, ಪ್ರಮಥಗಣಗಳು, ಪಿಶಾಚರಗಳು ಗಣವು ಇರಲು ಮಹೇಶ್ವರ ಸಭೆಯಲ್ಲಿ ಶೋಭಾಯಮಾನವಾಗಿತ್ತು. ಆ ವಿದ್ಯೆ ಎಂಬ ಮರದ ಅಡಿಯಲ್ಲಿ ಶಿವನು ಕೂತ್ಕೊಂಡಿದ್ದರೆ ಸುತ್ತಲೂ ಆ ಶಿವನ ಸುತ್ತಲೂ ಫಸ್ಟು ಪಕ್ಷಿರಾಜನಾದ ಗರುಡನಿರ್ತಾನಂತೆ. ಆ ಕಿನ್ನರರು ಅಂದರೆ ಕುದುರೆ ಮುಖ ಇರುವಂಥ ದೇವತೆಗಳೆಲ್ಲ ಕಿನ್ನರರಂತಾರೆ. ಅಮಾನುಷ ಶಕ್ತಿಯುಳ್ಳ ಸಿದ್ಧರು ಯಾವಾಗಲೂ ಇಲ್ಲಿ ಕೂಡ ಅಷ್ಟೇ ಸಿದ್ಧಿಯನ್ನು ಶಿವನನ್ನೇ ಧ್ಯಾನ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಅಂಥ ಕೈಲಾಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಸಿದ್ಧಪುರುಷರು. ಅಂಥ ಸಿದ್ಧಪುರುಷರೇ ಭೂಲೋಕದಲ್ಲಿ ಆವಾಗ ಕೆಳಗಡೆ ಬರ್ತಿರ್ತಾರೆ ಲೋಕನ ಉದ್ಧಾರ ಮಾಡೋದಕ್ಕೆ. ಜ್ಞಾನವಂತರು, ಜ್ಞಾನ ಇರುವಂಥವರು, ಮತ್ತು ಕುಬೇರನು ಅಲ್ಲೇ ಇರ್ತಾನೆ, ಯಕ್ಷರಿರ್ತಾರೆ, ಗಂಧರ್ವರು ಇರ್ತಾರೆ. ಎಲ್ಲರೂ ಕೂಡ ಎಲ್ಲರಿಂದ ಕೂಡ ಸಿಕ್ಕಾಪಟ್ಟಿ ಶೋಭಾಯಮಾನವಾಗ್ತಾ ಇತ್ತಂತೆ ಶಿವಪುರಿ. ಸಾಮೀಪ್ಯ ಪದವಿಯನ್ನು ಹೊಂದಿದವರು ಸುಖರೂಪಾತ್ಮಕನಾದ ವೀರಭದ್ರನು, ದೃಶ್ಯ ಸಮೂಹಗಳಿಗೊಡೆಯಾದ ಗಣಪತಿಯು, ಮಹಾವೀರಶೈವನಾದ ಷಣ್ಮುಖರು. ಈ ಮೂವರು ಮುಂದಡಿಗೆಯಲ್ಲಿ ಇರುತ್ತಿರಲು ನಾರದರು
ಗಂಧರ್ವರು ಗಾಯನ ಮಾಡುತ್ತಿರಲು ಜ್ಞಾನ ವೈರಾಗ್ಯೋಪರತಿಗಳುಳ್ಳ ಮುಕ್ಕಾಳು ಭೃಂಗಿಯು ನರ್ತನ ಮಾಡುತ್ತಿರಲು ಧರ್ಮಮೂರ್ತಿ ಜ್ಞಾನಮೂರ್ತಿಯಾದ ಬಸವೇಶನು ಮದ್ದಲೆಯ ಬಾರಿಸುತ್ತಿರಲು ಮಹೇಶ್ವರನ ಸಭೆ ಶೋಭಿಸುತ್ತಿತ್ತು. ವೈಭವವನ್ನೇ ಅದ್ಭುತವಾಗಿರುತ್ತಂತೆ. ವೀರಭದ್ರನಲ್ಲೇ ಇರ್ತಾನೆ. ವೀರಭದ್ರನು ಸಿಕ್ಕಾಪಟ್ಟೆ ಕೋಪಾವೇಶದಲ್ಲಿರುವಂಥವನಲ್ಲಿ ಶಾಂತಿಯಿಂದ ಸುಖರೂಪಾತ್ಮಕನಾದ ವೀರಭದ್ರನಲ್ಲೇ ಇರ್ತಾನೆ. ದೃಶ್ಯ ಸಮೂಹಗಳಲ್ಲಾದ ಗಣಪತಿಯು ಅಲ್ಲೇ ಇರ್ತಾನೆ. ಮಹಾವೀರ ಶೈವನಾದ ಷಣ್ಮುಖರು ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲೇ ಇರ್ತಾನೆ. ಮತ್ತು ಈ ಮೂವರು ಮುಂದೆ ಇರುವಾಗ ನಾರದರು ಗಂಧರ್ವರು ಗಾಯನ ಮಾಡುತ್ತಿರಲು, ಗಂಧರ್ವರು ಗಾಯನ ತುಂಬ ಅದ್ಭುತವಾಗಿರುತ್ತೆ. ಸಾಮವೇದ ಗಾನ ಮಾಡ್ತಿದ್ರೆ ತುಂಬ ಕೇಳಬೇಕಂತ ಅನಿಸ್ತಾ ಇರುತ್ತೆ. ಇನ್ನು ಗಂಧರ್ವರು ಹಾಡಾಡಿದ್ರೆ ತುಂಬ ಇಂಪಾಗಿರುತ್ತೆ. ಮತ್ತು ಜ್ಞಾನ ವೈರಾಗ್ಯೋಪರತಿಗಳೆಲ್ಲ ಮುಕ್ಕಾಳ ಭೃಂಗಿಯ ನರ್ತನ ಮಾಡುತ್ತಿರಲು, ಭೃಂಗಿ ಕೂಡ ಅಲ್ಲೇ ಇರ್ತಾನೆ. ನರ್ತನೆ ಡ್ಯಾನ್ಸ್ ಮಾಡ್ತಾ ಇದ್ದಾರಂತೆ ಅವರೆಲ್ಲ. ಧರ್ಮಮೂರ್ತಿ ಜ್ಞಾನಮೂರ್ತಿಯಾದ ಬಸವನಂದರೆ ನಂದಿ, ನಂದೀಶ್ವರ ಕೂಡ ಅಲ್ಲೇ ಇದು ಮದ್ದಳೆಯನ್ನು ಬಾರಿಸ್ತಾ ಇರ್ತಾನಂತೆ. ಡ್ರಮ್ಸ್ ಎಲ್ಲ ಬಾರಿಸ್ತಾ ಇರ್ತಾನೆ. ಇವರೆಲ್ಲರಿಂದ ಕೂಡಿದ ಮಹೇಶ್ವರನ ಸಭೆ ತುಂಬ ಶೋಭಾಯಮಾನವಾಗಿತ್ತಂತೆ. ಶ್ರುತಿ ಸ್ಮೃತಿ ಪೌರಾಣಗಳು ಶಿವನ ಮಹತ್ತರವಾದ ಚರಿತ್ರೆಯನ್ನು ಹೊಗಳುತ್ತಿರಲು ಸದಾ ಸಮೀಪದಲ್ಲಿದ್ದು ಶಿವನ ಮೂರ್ತಿಯನ್ನು ನೋಡುತ್ತಿರುವ ಮಹಾಪುಣ್ಯವಂತರಾದ ಸಾಮೀಪ್ಯ ಪದವಿಯುಳ್ಳವರು ಅಧಿಕ ಸಂತೋಷದಿಂದ ಅತ್ಯಂತ ವೈಭವದಿಂದ ಮುಗಿದ ಕೈಗಳುಳ್ಳವರಾಗಿ ಪ್ರಕಾಶಿಸುತ್ತಿದ್ದರು. ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಅಂದರೆ ಡೈರೆಕ್ಟು ವೇದಾನ ಶ್ರುತಿ ಅಂತಾರೆ. ಸ್ಮೃತಿ ಅಂದರೆ ಋಷಿಗಳು ಬರೆದಿರುವಂಥ ಗ್ರಂಥಗಳು. ಭಗವದ್ಗೀತಾ, ಯೋಗ ವಾಸಿಷ್ಠ, ಇಂಥವೆಲ್ಲ ಯಾರ್ಯಾರು ಋಷಿಗಳು ಬರೆದಿರ್ತಾರೆ ಅದನ್ನು ಸ್ಮೃತಿ ಅಂತಾರೆ. ಪುರಾಣಗಳು, ಎಲ್ಲ ಪುರಾಣಗಳು ವ್ಯಾಸ ಭಗವಾನರಿಂದನೇ ಬರೆಯಲ್ಪಟ್ಟಿದೆ. ಇಂಥದ್ದೆಲ್ಲ ಪುರಾಣಗಳು ಶಿವನ ಮಹತ್ತರವಾದ ಚರಿತ್ರೆಯನ್ನು ಹೊಗಳುತ್ತಿರಲು ಆ ಪುರಾಣಗಳೆಲ್ಲ ಶಿವನನ್ನು ಸ್ತುತಿ ಮಾಡ್ತಾ ಇರ್ತವೆ. ಸದಾ ಸಮೀಪದಲ್ಲಿದ್ದು ಶಿವನ ಮೂರ್ತಿಯನ್ನು ನೋಡುತ್ತಿರುವ ಮಹಾಪುಣ್ಯವಂತರಾದ ಸಾಮೀಪ್ಯ ಪದವಿಯುಳ್ಳವರು. ಮೋಕ್ಷ ಸಿಕ್ಕಿರುತ್ತೆ. ಶಿವನ ಬಗ್ಗೆ ಹೆಚ್ಚು ಚಿಂತನೆ ಮಾಡಿ ಆ ಶಿವಲೋಕಕ್ಕೆ ಹೋಗ್ಬಿಟ್ಟು ಶಿವನ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡಿರ್ತಾರೆ. ಅದನ್ನು ಸಾಮೀಪ್ಯ ಅಂತಾರೆ. ಸಾಮೀಪ್ಯವಾದಂಥ ಮೋಕ್ಷನ ಹೊಂದಿ ಅಲ್ಲಿ ಹೋಗಿರೋಂಥವ್ರು ಕೈಲಾಸದಲ್ಲಿ ಹೋಗಿರ್ತಾರೆ. ಅವರು ಶಿವನನ್ನು ನೋಡಿ ಸಿಕ್ಕಾಪಟ್ಟೆ ಆನಂದ ಪಡ್ತಾ ಇರ್ತಾರಂತೆ. ಅಧಿಕ ಸಂತೋಷದಿಂದ ಅತ್ಯಂತ ವೈಭವದಿಂದ ಮುಗಿದು ಕೈಗಳುಳ್ಳವರಾಗಿ ಪ್ರಕಾಶಿಸುತ್ತಾರೆ. ಅವರು ಅಷ್ಟು ಹತ್ತಿರದಿಂದ ಶಿವನನ್ನು ನೋಡಿ ತುಂಬ ಆನಂದ ಪಡ್ತಾ ಇರ್ತಾರಂತೆ. ಮತ್ತು ಸಾರೂಪ್ಯ ಪದದವರು ಪಂಚಮುಖ ದಶಮುಖ ತೋಳುಗಳಲ್ಲಿ ತ್ರಿಶೂಲ ಡಮರುಗ ಅಂದರೆ ಬುಡುಬುಡುಕಿ ಡಮರುಗ ಕತ್ತಿಗಳಿಂದ ಶಿವನಂತೆ ರೂಪವುಳ್ಳವರಾಗಿ ಆ ಸಭೆಯಲ್ಲಿದ್ದರು. ಸಾರೂಪ್ಯ ಇನ್ನೂ ಸ್ವಲ್ಪ ಹೆಚ್ಚು ಸಾಧನೆ ಮಾಡಿರೋರು ಶಿವನ ಬಗ್ಗೆ ಚಿಂತನೆ ಮಾಡಿ ಅವರು ಕೂಡ ಶಿವನಂಥದ್ದೇ ಇನ್ನೊಂದು ಶರೀರನ ಹೊಂದಿಬಿಟ್ಟಿರ್ತಾರೆ. ಒಂದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಮೈನ್ ಶಿವ ಯಾರು, ಮಿಕ್ಕಿದವ್ರು ಯಾರು ಅಂದ್ಬಿಟ್ಟು. ಇಲ್ಲಾಂದ್ರೆ ಮಿಕ್ಕಿದವ್ರು ಅವರು ಸಾರೂಪ್ಯ ಮೋಕ್ಷನ ಹೊಂದಿರೋರು ಶಿವನ ರೂಪವನ್ನೇ ಹೊಂದಿಬಿಟ್ಟು ಆ ಸಭೆಯಲ್ಲಿ ಇರ್ತಾರಂತೆ. ಕಪ್ಪು ಕೊರಳು ಪಾರ್ವತಿ ಈ ಎರಡಿಲ್ಲದೆ ಉಳಿದ ಎಲ್ಲ ರೀತಿಯಿಂದ ಶಿವನಂತೆ ರೂಪವುಳ್ಳವರಾಗಿರ್ತಾರೆ. ಇದೇ ಡಿಫರೆನ್ಸ್. ಅವರಲ್ಲಿ ಏನೆಂದರೆ ನಿರ್ಮಲವಾದಂಥ ಕಂಠ. ಅವರ ಕಂಠದಲ್ಲಿ ಬ್ಲೂ ಕಲರ್ ಇರೋದಿಲ್ಲ. ಶಿವನ ಕಂಠದಲ್ಲಿ ಬ್ಲೂ ಕಲರ್ ಇರುತ್ತೆ, ಪಕ್ಕದಲ್ಲಿ ಪಾರ್ವತಿ ಕೂಡ ಇರ್ತಾಳೆ. ಆ ಶಿವನ ಕಂಠದಲ್ಲಿ ಬ್ಲೂ ಕಲರು, ಪಕ್ಕದಲ್ಲಿ ಪಾರ್ವತಿಯನ್ನು ನೋಡು, ಈತ ಮೈನ್ ಶಿವ ಅಂತ. ಮಿಕ್ಕಿದವರೆಲ್ಲ ಅವ್ರ ಕಂಠದಲ್ಲಿ ಬ್ಲೂ ಕಲರ್ ಇರೋದಿಲ್ಲಂತೆ, ಪಕ್ಕದಲ್ಲಿ ಪಾರ್ವತಿನೂ ಇರೋದಿಲ್ಲಂತೆ. ಅಂದರೆ ಅವರು ಸಾರೂಪ್ಯ ಮೋಕ್ಷವನ್ನು ಹೊಂದಿರ್ತಾರೆ. ಭೂಲೋಕದಲ್ಲಿದ್ದು ಭಗವಂತನ ಚಿಂತನೆಯನ್ನು ಮಾಡಿ ಶಿವನಂಥ ರೂಪನೇ ಹೊಂದಿಬಿಟ್ಟಿರ್ತಾರೆ. ಅಂಥವರು ಅಲ್ಲಿದ್ದರಂತೆ. ನಿತ್ಯ ಮಂಗಳ ಸ್ವರೂಪಲಾದ ಗೌರೀ ದೇವಿಯು ರತ್ನದ ಬಟ್ಟಲಲ್ಲಿ ಮಂಗಳ ದೀಪವನ್ನು ಎತ್ತಿ ಜಯವಾಗಲಿ ಎಂದು ಶಿವನಿಗೆ ಬೆಳಗಿದಳು. ಸರ್ವಸಾಕ್ಷಿಯಾದವನೇ, ಅತ್ಯಧಿಕವಾದ ಸದ್ರೂಪನೇ, ಎನ್ನೊಡೆಯನೇ, ಸಕಲ ವಿಶ್ವೋತ್ಪತ್ತಿಯನಾದ ಬ್ರಹ್ಮನೇ ಸರ್ವೋತ್ಕೃಷ್ಟನಾಗನೆಂದು ಕೊಂಡಾಡಿದಳು. ಇನ್ನು ಹೆಂಡತಿಯಾದ ಪಾರ್ವತಿ ದೇವಿ ಶಿವನಿಗೆ ನಿನಗೆ ಜಯವಾಗಲಿ ಅಂದ್ಬಿಟ್ಟು ಸ್ತುತಿ ಮಾಡ್ತಾ ಆ ಈಶ್ವರನ ಸ್ವರೂಪದ ಬಗ್ಗೆ ಸರ್ವಸಾಕ್ಷಿಯಾದವನೇ
ಅಂದರೆ ಎಲ್ಲದಕ್ಕೂ ಸಾಕ್ಷಿ ರೂಪದಲ್ಲಿರುವಂಥ ಕೇವಲ ಸಾಕ್ಷಿ ಅದು ನಮ್ಮಲ್ಲೂ ಇದೆ. ನಮ್ಮಲ್ಲೂ ಕೂಡ ಆ ಕೇವಲ ಸಾಕ್ಷಿ ಪರಮಾತ್ಮ ತತ್ವ ನಮ್ಮಲ್ಲೊಗಡೆ ಇದೆ, ಹೊರಗಡೆ ನೋಡಬೇಕಾಗಿಲ್ಲ. ನೆನ್ನೆ ಬೆಳಗ್ಗೆ ಏನಾಗಿದೆಯೋ ನಮಗೆ ಗೊತ್ತು, ಸ್ವಪ್ನದಲ್ಲಿ ಏನಾಗಿದೆಯೋ ಗೊತ್ತು, ಸುಷುಪ್ತಿ ಅವಸ್ಥೆಯಲ್ಲಿ ಏನಾಗಿದೆ ಅನ್ನೋ ವಿಷಯ ಗೊತ್ತು. 3 ಅವಸ್ಥೆಗಳಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿದೆ ಅಂದರೆ ನಾವು ಕಂಟಿನ್ಯೂಸ್ ಆಗಿ ಸಾಕ್ಷಿ ರೂಪದಲ್ಲಿ ಇದ್ದೀವಿ ಅಂತ. ಆ ಕೇವಲ ಸಾಕ್ಷಿ ಅಂತ ನೀನು ಸರ್ವಸಾಕ್ಷಿ ಆದವನೇ ಶಂಕರ, ಅತ್ಯಧಿಕವಾದ ಸದ್ರೂಪನೇ, ಅತ್ಯಧಿಕವಾದ ಸತ್ತನ್ನು ರೂಪದಲ್ಲೇ ಅಂದರೆ ನಿರ್ಗುಣ ನಿರಾಕಾರ ಸ್ವರೂಪದಲ್ಲೇ ಇರೋವನಂತವನೇ, ಸಕಲ ವಿಶ್ವೋತ್ಪತ್ತಿಯನಾದ ಬ್ರಹ್ಮನೇ, ಎಲ್ಲ ವಿಶ್ವಗಳಿಗೂ ಮೂಲ ಕಾರಣ ಉತ್ಪತ್ತಿಗೆ ಕಾರಣ ಆದಂಥದ್ದು ಪರಮೇಶ್ವರನೇ ಅಂದ್ಬಿಟ್ಟು ಈ ಥರ ಆರತಿ ಎತ್ತಿ ಪೂಜೆ ಮಾಡ್ತಾ ಇದ್ದಾಳಂತೆ. ಮತ್ತು ದೇವಿಯು ಶಿವನಿಗೆ ಆಶೀರ್ವದಿಸಿ ಕುಂಕುಮ ಮಿಶ್ರಿತ ಅಕ್ಷತೆಯನ್ನು ತೊಡೆ, ಭುಜ, ಮಸ್ತಕಕ್ಕೆ ಹಚ್ಚಿ ಬಹಳ ಪ್ರದಕ್ಷಿಣೆಯನ್ನು ಮಾಡಿ ಪಾದಗಳಿಗೆ ಬಗ್ಗಿ ನಮಿಸುತ್ತಾ ವರಕುಮಾರರಾದ ಗಣಪತಿ ಷಣ್ಮುಖರನ್ನು ಎತ್ತಿಕೊಂಡು ಪರಮ ಕಲ್ಯಾಣ ಮೂರ್ತಿಯಾದ ಶಿವನನ್ನು ನೋಡಿ ಆನಂದೋದಕವನ್ನು ಸುರಿಸುತ್ತಾ ರೋಮಾಂಚನೆಗೆ ಒಳಗಾಗುತ್ತಿದ್ದಳು. ದೇವಿಯು ಶಿವನಿಗೆ ಹಿಂಗೆ ಎಲ್ಲ ಪೂಜೆ ಎಲ್ಲ ಮಾಡಿಸಿಕೊಂಡು ಕುಂಕುಮ ಮಿಶ್ರಿತ ಅಕ್ಷತೆಗಳನ್ನು ತೊಡೆಗೆ, ಭುಜಕ್ಕೆ, ಮಸ್ತಕಕ್ಕೆ, ತಲೆಗೆ ಹಚ್ಚಿ ಬಹಳ ಪ್ರದಕ್ಷಿಣೆಯನ್ನು ಮಾಡಿ ಸುತ್ತಲೂ ಪತಿಯೇ ಪರಮೇಶ್ವರ ಅಂತ ನಂಬಿರೋ ಪತಿಗೆ ಪ್ರದಕ್ಷಿಣೆಯನ್ನು ಮಾಡಿ ಪಾದಗಳಿಗೆ ಬಗ್ಗಿ ನಮಸ್ಕಾರ ಮಾಡಿ ಮಕ್ಕಳಾದ ಗಣಪತಿಯನ್ನು ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮೀಜಿಯನ್ನು ಎತ್ತುಕೊಂಡು ತುಂಬಾ ಆನಂದ ಪಡ್ತಾ ಇದ್ಲಂತೆ. ಆಗ ಪಾರ್ವತಿಯು ಆನಂದದಿಂದ ನಗೆಮುಖವುಳ್ಳವಳಾಗಿ ಶಿವನ ಎಡದೊಡೆಯನ್ನು ಏರಲು ಕುಳಿತುಕೊಳ್ಳಲು ಮಹೇಶ್ವರನಿಗೆ ದೇವತೆಗಳು ಹೂಗಳು ಮಳೆಯನ್ನು ಸುರಿದರು. ಶಿವನ ಎಡಗಡೆ ತೊಡೆ ಮೇಲೆ ಪಾರ್ವತಿ ದೇವಿ ಇಬ್ಬರು ಮಕ್ಕಳನ್ನು ಎತ್ಕೊಂಡು ಹೋಗಿ ಶಿವನ ತೊಡೆ ಮೇಲೆ ಕೂತ್ಕೊಂತಾಳಂತೆ. ಆವಾಗ ದೇವತೆಗಳೆಲ್ಲ ಹೂವನ್ನೆಲ್ಲ ಹಾಕಿ ಸಿಕ್ಕಾಪಟ್ಟೆ ಹೊಗಳ್ತಾ ಇರ್ತಾರಂತೆ. ಮತ್ತು ನಗಾರಿಯ ಕಳಕಳನಾದವು ಹೆಚ್ಚಾಗಲು, ಅಖಿಲ ಬ್ರಹ್ಮಾಂಡ ಬೀರಿಯುವಂತೆ ಕಹಳೆಗಳು ಊದಲ್ಪಟ್ಟವು. 100 ಕೋಟಿ ಸಂಖ್ಯೆಯುಳ್ಳ ಚಾಮರಗಳನ್ನು ಆ ಮಹೇಶನಿಗೆ ಬೀಸ ಹತ್ತಿದರು. 100 ಕೋಟಿ ಚಾಮರಗಳು ಬೀಸೋರು, ಆ ಸಂಖ್ಯೆ ಎಷ್ಟಿರುತ್ತೆ, ಎಷ್ಟು ವೈಭವ ಪರಮಾತ್ಮನದು. ಶಿವನ ಸಭೆಯು ಹಲವು ರತ್ನಗಳ ಪ್ರಕಾಶದಿಂದ, ಅನೇಕ ಆಯುಧ ಕಿರೀಟಗಳ ಪ್ರಕಾಶದಿಂದ, ಭುಜಗಳ ಕಾಂತಿಕಾರ್ಯ ಪ್ರಕಾಶಗಳಿಂದ, ಹೊಳೆಯುತ್ತಾ ಕೋಟಿ ಸೂರ್ಯ ಪ್ರಕಾಶಗಳಿಂದ ಹೆಚ್ಚಾಗಿರಲು ಮದ್ದಲೆಯ ಸಪ್ಪಲಕ್ಕೆ ಸರಿಯಾಗಿ ಭೃಂಗೀಶನು ಕುಣಿಯುತ್ತಿದ್ದನು. ಶಿವನ ಸಭೆಯಲ್ಲಿ ಹಲವು ರತ್ನಗಳ ಪ್ರಕಾಶದಿಂದ, ಯಾಕಂದರೆ ಈ ಕೆಲವೊಂದು ಡೈಮಂಡ್ಸ್ ಇರ್ತಾವೆ, ಅವು ಸಿಕ್ಕಾಪಟ್ಟೆ ಪ್ರಕಾಶನ ಕ್ಯಾಚ್ ಮಾಡಿಕೊಂಡು ಕನ್ಯಾಕುಮಾರಿಯಲ್ಲಿ ದೇವಿಯ ಮೂಗುತಿ ಇರುತ್ತೆ. ಆ ಮೂಗುತಿ ಎಷ್ಟು ಮೆರೆಯುತ್ತಂದರೆ ರಾತ್ರಿ ಹೊತ್ತು ಅಲ್ಲಿ ಶಿಪ್ಪುಗಳು ಬರ್ತಾ ಇತ್ತಲ್ಲ, ಶಿಪ್ಪುಗಳಿಗೆ ಅದು ಟಾರ್ಚ್ ಲೈಟೇ ಅದು ದಾರಿ ಅಂತ ಗೊತ್ತಾಗುತ್ತೆ. ಎಷ್ಟೋ ಸತಿ ಶಿಪ್ಪುಗಳು ಆ ಲೈಟನ್ನ ಪಕ್ಕದಲ್ಲಿ ಬಂದರ್ಗಾಹದು ಲೈಟ್ ಅನ್ಕೊಂಡ್ಬಿಟ್ಟು ಈ ಕಡೆ ಬಂದುಬಿಡ್ತಾ ಇತ್ತಂತೆ. ಅದಕ್ಕೆ ಆ ಸೈಡಿನ ಕಿಟಕಿ ಮುಚ್ಚಿಬಿಟ್ಟಿದ್ದಾರೆ ಬ್ರಿಟಿಷ್ ಕಾಲದಲ್ಲಿ ಸಮುದ್ರದ ಕಡೆ, ಆ ಕಡೆ. ಯಾಕಂದರೆ ಆ ಮೂಗುತಿಯನ್ನು ಬೆಳಕು ಅಷ್ಟು ಪ್ರಕಾಶ ಇರ್ತಾ ಇತ್ತಂತೆ. ಇನ್ನು ಶಿವಪುರದಲ್ಲಿ ಹಲವು ರತ್ನಗಳು ಇದ್ದಾಗ ಎಷ್ಟು ಪ್ರಕಾಶ, ಫುಲ್ಲು ಲೈಟೇ ಕಾಣಿಸ್ತಾ ಇರುತ್ತೆ ಅಲ್ಲಿ. ಅನೇಕ ಆಯುಧಗಳು ಕಿರೀಟಗಳು ಪ್ರಕಾಶದಿಂದ, ಭುಜಗಳ ಕಾಂತಿ ಕಾರ್ಯ ಪ್ರಕಾಶಗಳಿಂದ ಸಿಕ್ಕಾಪಟ್ಟೆ ಪ್ರಕಾಶ ಹೊಳೆಯುತ್ತಿತ್ತಂತೆ. ಕೋಟಿ ಸೂರ್ಯ ಪ್ರಕಾಶಗಳಿಂದ ಹೆಚ್ಚಾಗಿರಲು ಮದ್ದಲೆಯ ಸಪ್ಪಲಕ್ಕೆ ಸರಿಯಾಗಿ ಭೃಂಗೀಶನು ಕುಣಿಯುತ್ತಿದ್ದನಂತೆ. ಅಷ್ಟೊಂದು ಪ್ರಕಾಶವಾಗಿದ್ದಲ್ಲಿ ಭೃಂಗಿ ಸಿಕ್ಕಾಪಟ್ಟಿ ಡ್ಯಾನ್ಸ್ ಆಡ್ತಾ ಇದ್ದಂತೆ ಪರಮಾತ್ಮನಲ್ಲಿ. ಇಲ್ಲಿ ಆಡ್ತಾರಲ್ಲ ವಿನಾಯಕನ ಕರ್ಕೊಂಡು ಹೋದಾಗ, ಇಲ್ಲಿ ಹುಚ್ಚಿರ್ತಾರೆ ಆಡ್ತಾರೆ, ಅದೇ ಥರ ಅವ್ರವ್ರ ಭಕ್ತಿಯಲ್ಲಿ. ಒಂದು ದಿವಸದಲ್ಲಿ ನಂದಿಕೇಶ್ವರನು ಮದ್ದಲೆಯನ್ನು ಕೆಳಗಿಟ್ಟು ಬಾಲಚಂದ್ರಧರನಾದ ಶಿವನ ಎದುರಾಗಿ ನಿಂತು ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಿರಲು ಆನಂದದಿಂದ ಶಿವನು ನಕ್ಕು, ಅಪ್ಪ ಮಗುವೇ ಹೇಳು, ನಿನ್ನ ಅಭಿಪ್ರಾಯವೇನಿರುವುದೆಂದು ಕೇಳಿದನು.
ನಂದೀಶ್ವರ ಸಿಕ್ಕಾಪಟ್ಟೆ ಸಾಷ್ಟಾಂಗ ಎಲ್ಲ ಬಾರಿಸ್ಮೇಲೆ ಸಾಷ್ಟಾಂಗ ಪ್ರಣಾಮ ಆದಮೇಲೆ ಶಿವನಂದಂತೆ, ಹೇಳಪ್ಪ ನಂದೀಶ್ವರ ಎದ್ದೇಳು, ಏನು ನಿನಗೆ ಏನು ಅಭಿಪ್ರಾಯ, ಏನು ಬೇಕು ಕೇಳು ಅಂತ ಕೇಳ್ತಾನಂತೆ. ಆವಾಗ ಶಿವನು, ನಂದೀಶ್ವರನೇ ನಿನ್ನ ಶರಣು ಗೌರವವುಳ್ಳದಾಗಿದೆ, ಶರಣುಗಳನ್ನು ಸಾಕು ಮಾಡು, ಏನು ಕೇಳತಕ್ಕಿದೆಯೋ ಅದನ್ನು ತಿಳಿಸು ಎನ್ನಲು ನಂದೀಶನು ಮೌನ ಬಿಟ್ಟು ನಿಂತು ಶಿವನನ್ನು ಭಯಭಕ್ತಿಯಿಂದ ಅಂತರಂಗದಲ್ಲಿ ಧ್ಯಾನಿಸುತ್ತಾ ಹೀಗೆ ನುಡಿದವನಾದನು. ಜಾಸ್ತಿ ತಂಗೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡಿದ್ದೆ, ಸಾಕಪ್ಪ ನೀನು ಶರಣಾಗತಿ ಆಗಿಬಿಟ್ಟಿದೆ, ಇನ್ನೂ ಎಷ್ಟು ಭಕ್ತಿಯ ನೀನು, ನಿನಗೇನು ಬೇಕೋ ಕೇಳು ಅಂತ ಕೇಳದಂತೆ. ಆವಾಗಿನ ನಂದೀಶ್ವರನು ಸ್ಟಾರ್ಟ್ ಮಾಡ್ತಾನೆ. ನಂದೀಶನು, ದೇವನೇ, ದೇವಿಯ ಮಹತ್ವವನ್ನು ಕೇಳುವೆನು, ತಂದೆಯೇ ಕಿವಿಯಲ್ಲಿ ಹೇಳಬಹುದು. ದಯಾಸಮುದ್ರನಾದ ನೀನು ದೇವಿಯ ಮಹಿಮೆಯನ್ನು ಹೇಳಿ ಉದ್ಧಾರ ಮಾಡೆನಲು. ಕೊರಳು ಕಪ್ಪು ಕೂದಲು ಕೆಂಪುಳ್ಳ ಶಿವನು ಬಸವೇಶನ ಮೇಲೆ ದಯೆಯುಳ್ಳವನಾಗಿ ಸಭೆಯಲ್ಲಿ ಎಲ್ಲರೂ ಕೇಳುವ ಹಾಗೆ ಶ್ರುತಿಗಳ ಸಾರವನ್ನು ಹೇಳುವವನಾದನು. ನಂದೀಶ ಸ್ವರೂಪದಿಂದ ಜಗತ್ತಿಗೆಲ್ಲ ಆನಂದವನ್ನುಂಟು ಮಾಡುವನು. ಭಗವದ್ಗೀತೆಯು ನರನ ನಿಮಿತ್ತನಾಗಿ ಸರ್ವ ನರರಿಗುಪದೇಶವಾಗಿರುವಂತೆ ದೇವಿಯ ಪುರಾಣವು ಬಸವನ ನಿಮಿತ್ತವಾಗಿ ಸರ್ವ ಮುಮುಕ್ಷುಗಳಿಗೆ ಉಪದೇಶವಾಗಿದೆ. ಈ ಥರ ನಂದಿ ದೇವರು ಕೇಳಿದ್ದಕ್ಕೆ ಇವತ್ತು ನಮಗೆ ದೇವಿ ಭಾಗವತ ಸಿಕ್ಕಿದೆ. ಅಲ್ಲಿ ಅರ್ಜುನ ನಿಮಿತ್ತದಿಂದ ಭಗವದ್ಗೀತೆ ಹೆಂಗೆ ಸಿಕ್ಕಿತ್ತೋ, ಇವಾಗ ಈ ನಂದಿ ದೇವರ ಒಂದು ಕೃಪೆಯಿಂದ ನಮಗೆ ಈ ದೇವಿ ಪುರಾಣ ಸಿಗ್ತಾ ಇದೆ. ಆ ದೇವಿ ಮಹತ್ವದ ಬಗ್ಗೆ ಕೇಳ್ತಾನೆ ನಂದೀಶ್ವರನು. ಸರಿ ಅಂದ್ಬಿಟ್ಟಿದ್ದನು, ಬಸವೇಶನೇ ಕೇಳು, ಚೆನ್ನಾಗಿ ಕೇಳು ಅಂತ ಹೇಳ್ಬಿಟ್ಟಿದ್ದನು. ಅಗ್ನಿಯಲ್ಲಿ ಉರಿ ಹೊಗೆ ಹಬ್ಬಿದಂತೆ ಬ್ರಹ್ಮದಲ್ಲಿ ಚಿಚ್ಚಕ್ತಿ ಮಾಯೆಗಳೆರಡೂ ಪ್ರಕಟವಾಗಿ ತೋರಿದವು. ಬೆಂಕಿಯಲ್ಲಿ ಹೆಂಗೆ ಉಷ್ಣತ್ವ ಪ್ರಕಾಶತ್ವ ಇರುತ್ತೋ ಅದೇ ಥರ ಅಗ್ನಿಯಲ್ಲಿ ಇರುತ್ತೋ ಅದೇ ಥರ ಬ್ರಹ್ಮದಲ್ಲಿ ಚಿತ್ಶಕ್ತಿ ಮಾಯೆಗಳೆರಡು ಪ್ರಕಟವಾಗಿ ತೋರಿದವು. ಚಿತ್ಶಕ್ತಿ ಅಂತ ಮತ್ತು ಮಾಯೆ ಎಂಬುದು, ಮಾಯೆ ಎಂಬುದು ಕೂಡ ಹಂಗೆ ಬ್ರಹ್ಮನ ಒಂದು ಸ್ವಭಾವ ಥರನೇ ಆ ಮಾಯೆಯೊಂದು ಪ್ರಕಟವಾಯಿತು. ಉರಿಯದು ಮೇಲಾದ ಚಿತ್ಶಕ್ತಿಯು ಅದು ಶುದ್ಧವಿರುವುದು. ಚಿತ್ಶಕ್ತಿ ಅನ್ನೋದು ಸಿಕ್ಕಾಪಟ್ಟೆ ಶುದ್ಧವಾಗಿರುತ್ತೆ, ನಿರ್ಗುಣ ನಿರಾಕಾರ ಸ್ವರೂಪವಾಗಿರುತ್ತೆ. ಸಮವಲ್ಲದ ಹೊಗೆಯು ಮಾಯೆಯು. ಸಮವಲ್ಲದ ಹೊಗೆ ಏನಿರುತ್ತೋ ಅಗ್ನಿಯಲ್ಲಿ ಹೊಗೆ ಎಲ್ಲ ಬರುತ್ತಲ್ಲ, ಅದು ಮಾಯೆಯು. ಇವು ತಮಗೆ ಉತ್ಪತ್ತಿಯಿಲ್ಲದೆ ಸರ್ವವಸ್ತುಗಳಿಗೆಲ್ಲ ಮೂಲ ಕಾರಣವಾಗಿ ಶೋಭಿಸುತ್ತಿರುವವು. ಆ ಮಾಯೆನೇ, ಮಾಯಾ ವಿಶಿಷ್ಟ ಚೈತನ್ಯದಿಂದನೇ ಈ ಎಲ್ಲ ಸೃಷ್ಟಿ ಉತ್ಪನ್ನ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ವಿಚಾರ ಮಾಡಿದ್ದೀವಿ ಇವುಗಳ ಬಗ್ಗೆ ಎಲ್ಲ. ಬೃಹತ್ತಮತ್ತಾದ್ ಬ್ರಹ್ಮ ಅಂದರೆ, ಬ್ರಹ್ಮ ಅನ್ನೋ ಹೆಸರು ಯಾಕೆ ಬಂತು ಅಂದರೆ ಸಿಕ್ಕಾಪಟ್ಟೆ ಬೃಹತ್ತು, ದೊಡ್ಡದಾದದ್ರಿಂದ ಬ್ರಹ್ಮಗೆ ಬ್ರಹ್ಮ ಅಂತ ಹೆಸರು. ಯಾವ ರೀತಿ ದೊಡ್ಡ ಅಂದರೆ ವ್ಯಾಪಕ. ಈಗ ಸ್ಪೇಸೇ ದೊಡ್ಡ ವಸ್ತು ಯಾವುದು ಪ್ರಪಂಚದಲ್ಲಿ ಅಂದರೆ ಈ ಸ್ಪೇಸೇ. ಆ ಸ್ಪೇಸಿಗಿಂತ ಕೂಡ ಯಾವುದಾದ್ರೂ ದೊಡ್ಡ ವಸ್ತು ಇದೆ ಅಂದರೆ ಅದು ಬ್ರಹ್ಮ, ಸಚ್ಚಿದಾನಂದ ಸ್ವರೂಪ. ಅದಕ್ಕೆ ಅವನಿಗೆ ಹೆಸರು ಬ್ರಹ್ಮ ಅಂತ. ಏಕಮೇವ ದ್ವಿತೀಯಂ ಬ್ರಹ್ಮ, ಆ ಬ್ರಹ್ಮನು ಒಬ್ಬನೇ ಆಗಿದ್ದಾನೆ, ಸತ್ಯವಾದಂಥ ವಸ್ತು. ಸಚ್ಚಿತ್ ಸುಖಾತ್ಮಕಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳಿಂದ ಮಹಾಕಾಶದಂತೆ ಪರಿಪೂರ್ಣವಾಗಿ ಸ್ವಗತಾದಿ ಭೇದಗಳಿಲ್ಲದೆ ಒಂದೇ ಆದ ಶುದ್ಧ ಅರಿವು ಬ್ರಹ್ಮ ಎನಿಸುವುದು. ಅದು ಅಹಂ ಇದಂ ಎಂಬುದಿಲ್ಲದೆ ಭಾವರಹಿತವಾಗಿರುವ ಮೂಲ ವಸ್ತು. ಆ ಪರಬ್ರಹ್ಮನು ಯಾವುದೇ ಪ್ರಕಾರವಾದಂಥ ಭೇದಗಳಿರೋದಿಲ್ಲ. 3 ಪ್ರಕಾರದ ಭೇದಗಳಿರುತ್ತೆ: ವಿಜಾತಿಯ ಭೇದ, ಸಜಾತಿಯ ಭೇದ, ಸ್ವಗತ ಭೇದ ಅಂತ. ಪಶುತ್ವ ಅನ್ನೋದು ನಾವು ಮನುಷ್ಯತ್ವ, ನಮ್ಮಲ್ಲಿ ಮನುಷ್ಯತ್ವ ಇರುತ್ತೆ, ಪಶುಗಳಲ್ಲಿ ಪಶುತ್ವ ಇರುತ್ತೆ. ಅದು ಆ ಜಾತಿ ಬೇರೆ, ನಮ್ಮ ಜಾತಿ, ಪಶು ಜಾತಿ ಬೇರೆ, ಮನುಷ್ಯರ ಜಾತಿ ಬೇರೆ. ಇದು ವಿಜಾತಿಯ ಭೇದ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಮತ್ತು ಸಜಾತಿ ಭೇದ, ನಾವೆಲ್ಲ ಮನುಷ್ಯರಾಗಿದ್ದರೂ ಕೂಡ ನಮ್ಮಲ್ಲಿ ಕೂಡ ಭೇದಗಳಿದ್ದಾವೆ. ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅಂತ. ಇದು ಸಜಾತಿಯ ಭೇದ. ಮತ್ತು ಸ್ವಗತ ಭೇದ ಅಂದರೆ ನಮ್ಮ ಶರೀರದ ಒಳಗಡೆನೆ, ಕೈ ಕಾಲಲ್ಲ, ಕಾಲು ಕೈಯಲ್ಲ, ಕಣ್ಣು ಮೂಗಲ್ಲ, ಮೂಗು ಕಣ್ಣಲ್ಲ, ಇದು ಸ್ವಗತ ಭೇದ.
ಈ ಥರ ಮೂರೂ ಪ್ರಕಾರದ ಯಾವುದೇ ಪ್ರಕಾರವಾದಂಥ ಭೇದಗಳು ಪರಮಾತ್ಮದಲ್ಲಿ ಇರೋದಿಲ್ಲ. ಯಾಕಂದರೆ ವಿಜಾತಿಯ ಭೇದ ಯಾಕೆ ಇರೋದಿಲ್ಲ ಅಂದರೆ ಪರಮಾತ್ಮನಿಗಿಂತ ಭಿನ್ನವಾಗಿ ಪ್ರಪಂಚದಲ್ಲಿ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ. ಎಲ್ಲವೂ ಆತನ ಅಧಿಷ್ಠಾನದ ಮೇಲೇ ಸಂಪೂರ್ಣ ಜಗತ್ತು ಕಾಣಿಸ್ತಾ ಇರೋದು. ಮತ್ತು ಸಜಾತಿಯ ಭೇದ ಏನಾದರೂ ಇದೆ ಅಂದರೆ ಆತ ಅಸಂಗನಾಗಿರ್ತಾನೆ, ಏಕಮೇವ ಅದ್ವಿತೀಯ, ಅದು ಒಂದೇ ಆಗಿದೆ. ಸಜಾತಿಯ ಭೇದ ಇರೋದಕ್ಕೆ ಒಂದಕ್ಕಿಂತ ಹೆಚ್ಚಿರಬೇಕು. ಮನುಷ್ಯರಲ್ಲಿ ಸಜಾತಿಯ ಭೇದ ಇದೆ ಅಂದರೆ ಯಾವುದು ಒಂದಕ್ಕಿಂತ ಹೆಚ್ಚಿದ್ದೀವಿ ನಾವು. ಸುಮಾರು 840 ಕೋಟಿ ಜನ ಇದ್ದೀವಿ, ಒಂದಕ್ಕಿಂತ ಹೆಚ್ಚಿದ್ದೀವಿ. ಅಲ್ಲಿ ಏನಾದರೂ ಯಾವುದೋ ಒಂದು ಗುಣಗಳಿಂದ ಅವನು ಬೇರು ಇವನು ಬೇರು ಅಂತ ಹೇಳ್ಬೋದು. ಒಂದೇ ವಸ್ತು ಇದ್ರಾಗ ಅದರಲ್ಲಿ ಸಜಾತಿಯ ಭೇದ ಹೆಂಗೆ ಬರುತ್ತೆ? ಮತ್ತು ಸ್ವಗತ ಭೇದ ಅಂದರೆ ಅದು ಸಾವಯವ ಪದಾರ್ಥಗಳಲ್ಲಿ ಸ್ವಗತ ಭೇದ ಇರುತ್ತೆ, ಪಾರ್ಟ್ಗಳಿರೋದು ಅಂತ. ಪರಮಾತ್ಮನು ನಿರವಯವ, ಯಾವುದೇ ಪಾರ್ಟ್ಗಳಿರೋದಿಲ್ಲ, ಪಾರ್ಟ್ಲೆಸ್ಸು, ಆಕಾಶ ಥರ ಸ್ಪೇಸಿಗಿಂತ ಸೂಕ್ಷ್ಮವಾದಂಥ ವಸ್ತು. ಆದ್ದರಿಂದ ಅದು ಸ್ವಗತ ಭೇದಗಳು ಇರೋದಿಲ್ಲ. ಈ ಥರ ಮೂರು ಪ್ರಕಾರದ ಭೇದಗಳು ಪರಮಾತ್ಮನಲ್ಲಿ ಇರೋದಿಲ್ಲ. ಮತ್ತು ಭೇದ ಒಂದೇ ಆದ ಶುದ್ಧ ಅರಿವು ಬ್ರಹ್ಮ ಎನಿಸುವನು. ಅದು ಅಹಂ ಇದಂ ಎಂಬುದಿಲ್ಲದೆ ಭಾವರಹಿತವಾಗಿರುವ ಮೂಲ ವಸ್ತು. ಅಹಂ ನಾನು ಅನ್ನೋ ಭಾವನೆ ಇರೋದಿಲ್ಲ, ಇದು ಅನ್ನೋ ಭಾವನೆ ಕೂಡ ಇರೋದಿಲ್ಲ. ಕೇವಲ ತನ್ನ ಸ್ವರೂಪದಲ್ಲೇ ಇರ್ತಾನೆ, ಭಾವರಹಿತವಾದಂಥ ವಸ್ತು. ಇದಕ್ಕೆ ಪರಮಾತ್ಮ, ಪರಶಿವ, ಶಂಭುಲಿಂಗ, ಮಹೇಶ್ವರಾದಿ ಅನೇಕ ನಾಮಗಳುಂಟು. ಇದಕ್ಕೆ ಹೆಸರು ಪರಮಾತ್ಮ ಅಂತ ಹೆಸರಂತೀವಿ, ಪರಶಿವ, ಶಂಭುಲಿಂಗ, ಮಹೇಶ್ವರ ಇವೆಲ್ಲ ಆತನಿಗೆ ಹೆಸರುಗಳು. ಪರಮಾತ್ಮನಿಗೆ ನಿರ್ಗುಣ ಸಗುಣವೆಂಬೆರಡು ರೂಪ ಉಂಟು. ನಿರ್ಗುಣ ಸ್ವರೂಪ ಒಂದಿರುತ್ತೆ, ಸಗುಣ ಸ್ವರೂಪ ಒಂದುಂಟು. ಕಟ್ಟಿಗೆಯಲ್ಲಿ ಅಗ್ನಿ, ತತ್ತಿಯಲ್ಲಿ ರಸದಲ್ಲಿ ಪ್ರಾಣಿ, ಬೀಜದಲ್ಲಿ ವೃಕ್ಷ, ಮನುಷ್ಯನಲ್ಲಿ ಶಕ್ತಿಯು ಗುಪ್ತವಾಗಿರುವಂತೆ ಪರಶಿವನಲ್ಲಿ ಸ್ವಾನುಭವ ರೂಪವಾದ ವಿಮರ್ಶೆ ಅಥವಾ ಚಿಚ್ಚಕ್ತಿಯು ಸದಾ ಅವ್ಯಕ್ತವಾಗಿ ಇದ್ದೇ ಇರುತ್ತದೆ. ಹೆಂಗೆ ಕಟ್ಟಿಗೆಯಲ್ಲಿ ಬೆಂಕಿ ಇರುತ್ತೆ, ಅದು ಅದಕ್ಕೆ ಕಾಡ್ಗಿಚ್ಚಾದಾಗ ಕೊಂಬೆಗಳು ಉಜ್ಜಾಡಿಕೊಂಡು ಗಾಳಿಗೆ ಉಜ್ಜಾಡ್ಕೊಂಡೇ ಅಗ್ನಿ ಉತ್ಪನ್ನ ಆಗಿಬಿಟ್ಟಿರುತ್ತೆ ಕಾಡಲ್ಲಿ. ಆದ್ದರಿಂದ ಬೆಂಕಿ ಕಟ್ಟಿಗೆಯಲ್ಲಿ ಇದ್ದೇ ಇರುತ್ತೆ, ಅದರಿಂದ ಹೊರಗಡೆ ತೆಕ್ಕೋಬೇಕಷ್ಟೇ. ಆದ್ದರಿಂದ ಅದೇ ಥರ ಮತ್ತು ಬೀಜದಲ್ಲಿ ವೃಕ್ಷ, ಬೀಜದಲ್ಲೂ ದೊಡ್ಡ ಮರ ಇರುತ್ತೆ. ಇದೇ ರಾಗಿ ಗಿಡದ್ದು ಇಷ್ಟಿರುತ್ತೆ ಬೀಜ, ಕಣ್ಣು ಕಾಣಿಸೋದಿಲ್ಲ, ಎಷ್ಟು ದೊಡ್ಡ ವೃಕ್ಷ ಇರುತ್ತೆ ಅದರಲ್ಲಿ. ಈ ಥರ ಹೇಗಿರುತ್ತೋ ಅದೇ ಥರ ನಿರ್ಗುಣ ನಿರಾಕಾರ ಸ್ವರೂಪನಲ್ಲಿ ಈ ಚಿತ್ಶಕ್ತಿಯು ಹಂಗೆ ಅವ್ಯಕ್ತ ಸ್ವರೂಪದಲ್ಲಿ ಇರುತ್ತೆ. ಪರಶಿವನು ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಸಹಿತನಾಗಿದ್ದರೂ ಶಕ್ತಿಯ ಅವ್ಯಕ್ತ ಅಂದರೆ ಪ್ರಸವಿಸವಿಲ್ಲದಿರುವ ಸ್ಥಿತಿಯ ನಿರ್ಗುಣ ಬ್ರಹ್ಮವೆನಿಸುತ್ತದೆ. ಆತನಿಗೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಇವೆಲ್ಲವೂ ಕೂಡ ಒಳಗಡೆ ಸಾಮರ್ಥ್ಯ ಇರುತ್ತೆ. ಅವಕಾಶ ಇದ್ದಾಗ ಅದಕ್ಕೆ ಆ ಪರಿಸ್ಥಿತಿ ಬಂದಾಗ ಅದು ಹೊರಗಡೆ ಪ್ರಕಟವಾಗ್ತಾ ಇರ್ತವೆ. ಅವ್ಯಕ್ತ ಅಂದರೆ ಪ್ರಸರವಿಲ್ಲದಿರುವ ಸ್ಥಿತಿಯ ನಿರ್ಗುಣ ಬ್ರಹ್ಮವೆನಿಸುತ್ತದೆ. ನಿರ್ಗುಣ ನಿರಾಕಾರ ಸ್ವರೂಪವನ್ನು ಅವ್ಯಕ್ತ ಅಂತಾರೆ, ಅದು ವ್ಯಕ್ತವಾಗೋದಿಲ್ಲ. ಬೀಜದಲ್ಲಿರುವ ವೃಕ್ಷ, ತತ್ತಿ ರಸದಲ್ಲಿರುವ ಪ್ರಾಣಿ ಒಮ್ಮೆ ಪರಿಣಾಮ ರೂಪದಿಂದ ಪ್ರಕಟವಾಗುವಂತೆ ಪರಶಿವನಲ್ಲಿ ಅವ್ಯಕ್ತ ರೂಪದಿಂದಿರುವ ಸಂಕಲ್ಪ ಶಕ್ತಿಯು ಲೀಲಾ ಮಾತ್ರದಿಂದ ಸೃಷ್ಟಿಗೆ ಉನ್ಮುಖವಾಗಲು ವ್ಯಕ್ತ ರೂಪದಿಂದ ಪ್ರಕಟವಾಗುವಳು. ಅದೇ ಥರ ನಿರ್ಗುಣ ನಿರಾಕಾರ ಸ್ವರೂಪದಲ್ಲಿ ಬೀಜದಲ್ಲಿ ಹೆಂಗೆ ವೃಕ್ಷ ಇರುತ್ತೋ, ಮತ್ತು ಯಾವುದೋ ಒಂದು ಕಾರಣ ಆ ಬೀಜ ನೀನು ಭೂಮಿಯಲ್ಲಿ ಹಾಕಿ ಭೂಮಿ ಸ್ವಲ್ಪ ತೇವೆ ಇತ್ತಂದರೆ ಹೆಂಗೆ ಹೊರಗಡೆ ಬಂದ್ಬಿಡುತ್ತೋ, ಅದೇ ರೀತಿ ನಾವು ಸಕಲ ಪ್ರಾಣಿಗಳಿಗೆ ಕರ್ಮಗಳು ಅನುಭವಿಸೋದಕ್ಕೆ ಒಂದು ಪ್ಲ್ಯಾಟ್ಫಾರಮ್ ಬೇಕು. ಅವೆಲ್ಲ ಸಮಯ ಉತ್ಪನ್ನ ಆದಾಗ ಆ ಪರಮಾತ್ಮನ ಒಳಗಡೆಯಿಂದನೇ ಆ ಮಾಯಾಶಕ್ತಿ ಅನ್ನೋದು ಹೊರಗಡೆಗೆ ಬರುತ್ತೆ, ವ್ಯಕ್ತವಾಗುತ್ತೆ. ಈ ಶಕ್ತಿಯ ವ್ಯಕ್ತ ಅಥವಾ ಸ್ಥಿತಿಯೇ ಸಗುಣ ಬ್ರಹ್ಮವೆನಿಸುವುದು. ಆವಾಗ ಆ ಪರಮಾತ್ಮನೇ ನಿರ್ಗುಣ ನಿರಾಕಾರ ಆದಂಥ ಸ್ವರೂಪನಾದ ಪರಮಾತ್ಮನೇ ಸಗುಣ ಸಾಕಾರ ರೂಪಕ್ಕೆ ಬಂದುಬಿಡ್ತಾನೆ. ಚಿಚ್ಚಕ್ತಿಯ ಲೀಲೆಯ ಉತ್ಪಾದನೆ ಮಾಡುವ ಕುರಿತು ಪರಾತ್ಮರು ವಸ್ತುವಿನಿಂದ ಹೊರಟ ಮಹಾಜ್ಞಾನ ಶಕ್ತಿಗೆ ಚಿಚ್ಚಕ್ತಿ ಎಂಬ ನಾಮವು ಪರಬ್ರಹ್ಮದಲ್ಲಿ ಒಮ್ಮೆ ಚಿನ್ಮಾತ್ರೋಹಂ ಸಚ್ಚಿದಾನಂದ ರೂಪೋಹಂ ಎಂಬ ಸಮ್ಯಜ್ಞಾನ ಅಥವಾ ಪ್ರಸರ ಸ್ವರೂಪದ ಜ್ಞಪ್ತಿಯಲ್ಲಿ ಉದಯವಾಯಿತು. ಆವಾಗ ಪರಬ್ರಹ್ಮನಿಂದ ಯಾವಾಗ ಮಾಯಾ ವಿಶಿಷ್ಟ ಚೈತನ್ಯ ಬಂತೋ, ಆ ಮಾಯಾ ವಿಶಿಷ್ಟ ಚೈತನ್ಯದಲ್ಲಿ
ಅವರು ಮೊದಲನೇ ಶರೀರ ಹಿರಣ್ಯಗರ್ಭ ಶರೀರ, ಮೊದಲು ಶರೀರ ಅಂತಾರೆ. ಆ ಹಿರಣ್ಯಗರ್ಭ ಶರೀರನ ಬ್ರಹ್ಮ ಅಂತಾರೆ, ಕೆಲವರು ವೈಷ್ಣವ ಭಕ್ತರು ವಿಷ್ಣು ಅಂತಾರೆ, ಶಿವ ಅಂತಾರೆ, ದೇವಿ ಅಂತಾರೆ. ನೀನು ಯಾವುದೇ ಹೆಸರಿಟ್ಟುಕೋ, ಉಪನಿಷತ್ತಲ್ಲಿ ಅಂತ ಅದಕ್ಕೆ ಹಿರಣ್ಯ ಗರ್ಭ ಅಂತ ಹೆಸರು ಅಂತಾರೆ. ಆ ಹಿರಣ್ಯ ಗರ್ಭನಿಗೆ ತನ್ನ ಮಾಯೆ ತನ್ನ ಕಂಟ್ರೋಲಲ್ಲಿರುತ್ತೆ. ಮತ್ತು ಅವನಿಗೆ ಯಾವ ಥರ ಆ ಸ್ವರೂಪದಲ್ಲಿ ಬಂದರೂ ಕೂಡ ನಮಗೆ ಈ ಶರೀರ ಮಾಯ ಉಪಾಧಿ ಬಂದರೆ ನಾವು ಪರಿಚಿನ್ನ ಜೀವರಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಆ ಪರಮಾತ್ಮ ಅದು ಸಚ್ಚಿದಾನಂದ ರೂಪೋಹಂ ಅನ್ನೋದು ಮಾತ್ರ ಆ ಅರಿವು ಇದ್ದೇ ಇರುತ್ತೆ. ಮಾಯೆ ತನ್ನ ಕಂಟ್ರೋಲಲ್ಲಿರುತ್ತೆ ಎಂಬ ಅದೇ ಮೂಲ ಪ್ರಣವ ಅದೇ ಚಿಚ್ಚಕ್ತಿಯು, ಅಂದರೆ ಚಿತ್ತನ ಶಕ್ತಿಯು, ಚಿದ್ರೂಪ ಪರಬ್ರಹ್ಮನ ಶಕ್ತಿಯು, ಪರಬ್ರಹ್ಮನ ಅನುಭವಾತ್ಮಕ ಜ್ಞಾನ, ತದೈಕ್ಷತ್ ಬಹುಸ್ಯಾಮ್ ಎಂಬ ಪರಶಿವನ ಈಕ್ಷಣ ಅಥವಾ ಪರಶಿವನ ಸ್ವರೂಪವಾಗಿರುವುದು. ಆ ಪರಮಾತ್ಮನೇ ನಾನು ಬಹುಸ್ಯಾಮ್, ನಾನು ಎಲ್ಲವೂ ಈ ಸೃಷ್ಟಿಯಲ್ಲಿ ಏನೇನಿದೆ, ನಾನು ಬೆಟ್ಟ ಆಗಿಬಿಡಬೇಕು, ಮರಗಳಾಗಬೇಕು, ಪ್ರಾಣಿಗಳಾಗಬೇಕು ಅಂತ ಬಹುಸ್ಯಾಮಃ ಅಂತ, ನಾನು ಅನೇಕ ವಿಧಗಳಾಗಿ ಈ ಸೃಷ್ಟಿ ರೂಪದಲ್ಲಿ ಬಂದುಬಿಡ್ತೀನಿ ಅಂದ್ಬಿಟ್ಟು ಯಾವಾಗ ಸಂಕಲ್ಪ ಮಾಡ್ತಾನೋ ಪರಮಾತ್ಮ, ಆವಾಗ ಈ ಸೃಷ್ಟಿಯ ಉತ್ಪನ್ನ ಆಗುತ್ತೆ. ಇದೇ ಥರ ನೆಕ್ಸ್ಟ್ ಇನ್ನು ನಾವು 12:30 to 1 ಗಂಟೆಗೆ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.